ಯಾರಿಗಾದ್ರೂ ಆನಂದವನ್ನು ಕೊಡಕ ತಗೊಳಕ ಬರ್ತೈತಿ ಅನ್ನೋದು, ಅದನ್ನ ಕಲ್ಸಕ್ ಬರ್ತೈತಿ ಅನ್ನೋದು. ದೃಶ್ಯ ಪದಾರ್ಥಗಳನ್ನು ಕಲಿಸ್ಬೋದು, ದೃಶ್ಯ ಪದಾರ್ಥಗಳನ್ನು ಕೊಡಬಹುದು, ತಗೋಬಹುದು. ಆನಂದವನ್ನು ಅದನ್ನ ಕೊಡಕ ತಗೊಳಕ ಕಲ್ಸಕ ಬರ್ತೈತಿ ಅನ್ನೋದು. ಆನಂದದ ಗುರುತಿಲ್ದವ್ರು ಯಾರು? ವಿಶ್ವವಿದ್ಯಾಲಯಗಳಲ್ಲಿ ಕಲಿತ ನಂತರ ನಿನಗೆ ಆನಂದದ ಗುರುತಾತ. ದೃಶ್ಯ ಪದಾರ್ಥಗಳಲ್ಲಿ ಆನಂದ ಸಿಗ್ತದೆ ಅಂತ ಯಾರು ಹೇಳಿದ್ರು ನಿಮಗೆ? ದೃಶ್ಯಕ್ಕೆ ವಿಲಕ್ಷಣ ಐತೋ ಏನು ಸಲಕ್ಷಣ ಐತೋ? ಅದು ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ಅಂತ ಅನುಭವಗಳು ಹೇಳಾಗಿಲ್ಲ. ಈ ದೃಶ್ಯದೊಳಗೆ ಹಣಕ್ಕೆ ಹಾಕ್ಬೇಡ, ನಿಮಗೆ ಬೇಕಾದದ್ದು ಅದಿಲ್ಲ. ದೃಶ್ಯಕ್ಕೆ ವಿಲಕ್ಷಣವಾದದ್ದು ಅದರಿಂದ ವಿಮುಖ. ಜಗತ್ತೆಲ್ಲ ದೃಶ್ಯದ. ಈ ಜಗತ್ತಿನ ಹುಡುಕಿ ಸಿಗ್ತದೆ. ಎಷ್ಟು ಜನ್ಮ ಹುಟ್ಟಿ ಬಂದಿದ್ರೆ ಹುಡುಕಿದ್ರು ಸಿಗುದಿಲ್ಲ. ವ್ಯರ್ಥ ಪ್ರಯತ್ನ ಮಾಡಿಸಿ ಗುಡ್ಡಕ್ಕಲ್ಲಿ ಹೊತ್ತಂಗ ನಿನಗೆಲ್ಲ ವ್ಯರ್ಥ ನಿರರ್ಥಕ ಶ್ರಮ. ದೃಶ್ಯ ಪದಾರ್ಥಗಳಲ್ಲಿ ಆನಂದವನ್ನು ಹುಡುಕುವುದು ಅದು ದೃಶ್ಯಕ್ಕೆ ವಿಲಕ್ಷಣವಾದದ್ದು. ಸೃಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದು ವಚನಕ್ಕೆ ಗೋಚರ ಮಲ್ಲೆಂದು, ಮನಸ್ಸಿಗೆ ವಿಷಯವದ ಅಲ್ಲೆಂದು. ಸತ್ಯಂ ಜ್ಞಾನಂ ಸುಖಾತ್ಕನೆಂದು, ನಿತ್ಯಂ ಪರಿಪೂರ್ಣಂ ತಾನೆಂದು. ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ಅಂತ. ಈ ಇಂದ್ರಿಯಗಳಿಗೆ ಗೋಚರ ಆಗುವಂತ, ಮನಸ್ಸಿಗೆ ಗೋಚರ ಆಗುವಂತ ಈ ದೃಶ್ಯಗಳನ್ನು ಅಲ್ಲಗಳದ ನಿಂತು ನೋಡ್ಬೇಕು. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಬೇಕು. ಯಾವಾಗಲೂ ಇದ್ದದ್ದು ಅದು, ಹೊಸದಾಗಿ ಅದು ಏನಾರು ಮಾಡಿ ಪಡೆಯುವಂತ ವಸ್ತು ಅಲ್ಲ ಅದು. ವಶ್ಯಮಿದೆಂದೆನೆ ಲಕ್ಷಿಸಿ ಕೊಟ್ಟು ಅಂತ ಅಂದ್ರೆ ರೆಡಿ ಇದ್ದದ್ದು, ಸಿದ್ಧವಾದದ್ದು ವಸ್ತು ಅದು. ನಾವು ಏನಾರ ಮಾಡಿ ಅದನ್ನು ತಯಾರು ಮಾಡಿ ಹೊಂದಬೇಕಾಗಿಲ್ಲ. ಯಾಕೆ ರೆಡಿ ಇದ್ದದ್ದು, ಯಾವಾಗಲೂ ಇದ್ದದ್ದು ಅದು. ಅಸ್ತಿತ್ವ ಅದಕ್ಕೆ ಐತಿ. ಯಾವಾಗ ಇವಕ್ಕೆ ಅಸ್ತಿತ್ವ ಇಲ್ಲ. ಇವು ಕಲ್ಪನೆಗೆ ಬಂದದ್ದು ಎಲ್ಲ ಮಾಯ, ಇದು ತೋರಿ. ಅದನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇವೆಲ್ಲ ಕಲ್ಪಿತ, ಇವೆಲ್ಲ ನಾಮ ರೂಪಗಳೆಲ್ಲ ಮಾಯಾಂಶಗಳನ್ನೆಲ್ಲ ತೆಗೆಬೇಕು. ಅವಾಗ ಕಲ್ಪಿಸ್ಲಿಕ್ಕೆ ಬಾರದಂತ ಇರುವ ಆನಂದದ ಅನುಭವ ಶುರುವಾಗುತ್ತೆ. ನಾವು ಕಲ್ಪಿಸ್ಕೊಂಡು ಏನಾರ ಮಾಡ್ಕೊಂತ ಕೂತು ನಾಮ ರೂಪಗಳನ್ನು ಹಿಡ್ಕೊಂಡು ಅವು ಸುಖರೂಪ ಅಂತ ಕಲ್ಪನೆಗೆ ಬಂದದ್ದು ಅದೆಲ್ಲ ನಾಮರೂಪಗಳೆಲ್ಲ. ಅವೆಲ್ಲ ನಿನ್ನ ಆಧಾರದ ಮೇಲೆ ತೋರ್ತವು. ಆದ್ರೂ ನಿನಗೇನು ಮಾಡಿಲ್ಲ, ಮಾಡೋದೂ ಇಲ್ಲ. ಯಾವ ವಿಶ್ವವಿದ್ಯಾಲಯದೊಳಗೆ ಯಾವ ಪುಸ್ತಕದ ಮುಖಾಂತರ ಆನಂದವನ್ನು ಕಲಿಸ್ತೀರಿ ನೀವು? ಅಂದ್ರೆ ಆನಂದ ಅನುಭವಕ್ಕೆ ಎಲ್ಲಿ ಬರ್ತೈತಿ? ಮೊಣಕಾಲ್ ಪರಟಿ ಮ್ಯಾಗ, ತಲಿ ಬುರುಡಿ ಮ್ಯಾಗ ಅನುಭವ ಬರ್ತೈತಿ. डोक्याची कवटेवर गुडघ्याची वाटेवर काय ಅಂತಿದ್ರು आमच्यावर. मराठी ಹೆಚ್ಚೋರ್ ರೂಢಿ ಇತ್ತು. डोक्याची कवटेवर गुडघ्याची वाटेवर काय ಅಂತ. ತಲಿ ಬುರುಡಿ ಮ್ಯಾಗ ಮೊಣಕಾಲ್ ಪಾಟಿ ಮ್ಯಾಗ ಅನುಭವ ಬರ್ತೈತಿ. ಹಂಗಿದ್ರೆ ಎಲ್ಲಾರು ಹೊಂದಿಬಿಟ್ಟಾರ. ಬ್ರಹ್ಮಸೂತ್ರ ಎಲ್ಲಿ ಸಿಗ್ತೈತಿ ನಿಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ? ಪುಸ್ತಕದಾಗ ಸಿಗ್ತೈತೆ. ಪುಸ್ತಕದಾಗ ಬಹಳ ತಗನಿ ಚಟ್ ಸಿಗ್ತಾವ, ಹೌದಿಲ್ಲ? ಬಹಳ ಶಬ್ದ ಕಲಿ ಅಂತ ಹೇಳ್ಯಾರು, ಏನ್ ಬ್ರಹ್ಮಸೂತ್ರ ಅಭ್ಯಾಸ ಮಾಡಂತ ಹೇಳ್ಯಾರು? ಆನಂದದ ನೆನಪು ಮಾಡ್ಲಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಅಂದಾರ. ಆನಂದದ ನೆನಪು ಮಾಡಕ ಆ ಶಬ್ದದ ಪಾಂಡಿತ್ಯ ಪಡ್ಕೊಂಡು ಏನ್ ಮಾಡವ? ಆನಂದ ಅನುಭವ ಬರಕ ಅಡ್ಡಿ ನೋಡ್ ಮಾಡ್ದತ್ ನಿನಗದ. ಅದನ್ನ ಬಡಬಡಿಸ್ಕೊಂತ ಕೂತ ಅಂದ್ರೆ ಅದನ್ನೆಲ್ಲ ಬಡಬಡಿಸೋದೆಲ್ಲ ಬಂದ್ ಆದಾಗ ನಿನಗೆ ಅನುಭವ ಬರ್ತದೆ ಅದು. ನಿದ್ದೆ ಮಾಡಕ್ಕೆ ಬೇಕಾಕೊಂಡ್ರೆ ಯಾವಾಗ ಸಾಮಾನ್ಯ ನಿದ್ದೆ ಮಾಡಕ್ಕೆ ಬೇಕಾಗಿಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ್ಕೆ ಯಾವ ಪುಸ್ತಕನೂ ಓದೋದು ಬೇಕಾಗಿಲ್ಲ ನಿನಗೆ.
ಯಾವ ಶಬ್ದ ಇಲ್ಲ, ಯಾವ ಮಂತ್ರನೂ ಇಲ್ಲ ಅಂತ. ನಿದ್ದೆ ಮಾಡಕ್ಕೆ ಯಾವ್ದಾರ ಮಂತ್ರ ಅಂತೀನಿ. ಹಂಗೈತೆ ಹಂಗ. ಹೊರಗಿಂದ ಏನು ಬೇಕಾಗಿಲ್ಲ. ಏ ಯಾವ್ದಾರ ನಾಮ ರೂಪ ಬೇಕಾಗ ತಾತ್ಪೂರ್ತಿಕ ವಿಶ್ರಾಂತಿ ಒಂದಾಗ ಯಾವ್ದಾರ ಆಕಾರ ಇಟ್ಕೊಂಡು ಕುಂದಿರ್ತಾನೆ. ನಿದ್ದೆ ಮಾಡ್ಬೇಕ ಇಲ್ಲ. ಹಂಗದ ಇದು ಬೇಕಾಗಿಲ್ಲ. ನಾನು ಹೊರಗಿನ ಎಲ್ಲ ಅವೆಲ್ಲ ಗೂಡ್ಸ್ ಕಂಪ್ನಿ ನಾಮ ರೂಪ ಇಟ್ಕೊಂಡು ಗೂಡ್ಸ್ ಕಂಪ್ನಿ ಏನ್ ಹೇಳಿದ್ರು ತಿಳಿದ್ರು. ತಿಳ್ಕೊಂಡ್ರೆ ಬೇಸಿ ಹೇಳುವಟ್ಟು ಹೇಳುದ, ತಿಳ್ಕೊಳ್ಳಿಲ್ಲ ಅಂದ್ರೆ ಹೊಡಿ ಚಕಡಿ ಅಂದ್ರೆ ಅಂತವ್ರಿಗೆ ಹೇಳಕ್ ಹೋಗ್ಬಾರ್ದು. ಅಂತವ್ರು ಕೂಡ ಭಾಳ ತೆರಿ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಬುದ್ಧಿ ಎಷ್ಟದ ಸುಮ್ಮನೆ ಆಗ್ಬಿಡ್ತಾರೆ. ಮಹಾತ್ಮ ಯಾಕೆ ಉದಾಸೀನ ಆದ್ರೆ ಎಲ್ಲದ್ರ ಬಗ್ಗೆ ಅವರು ಉಪಯೋಗ ಆಗುದಿಲ್ಲ ಅಂತ. ಕೆಲಸ ಉಪಯೋಗ ಇಲ್ರಿ. ಇದು ನಮ್ಮ ಸಮಾಧಾನ ಕೆಡಿಸ್ಬೋದು ಅವು. ಆ ಜಗತ್ತು ಹಿಂಗ ಐತಿ. ಎಷ್ಟು ಮಂದಿ ಮಹಾತ್ಮರು ಆದ್ರು ಹೇಳಿದ್ರು ಎಚ್ಚರಗೊಳಿಸಿದ್ರು ಹೇಳ್ಕೊಂತ ಬಂದಾರಿಲ್ಲ. ದೃಶ್ಯದೊಳಗಿಂದ ಯಾವ ಸುಖ ಶಾಂತಿಯನ್ನು ನಮಗೆ ಕೊಡೋದಿಲ್ಲ. ಸುಖರೂಪ ಅಲ್ಲ. ನಾನ ಸುಖರೂಪ ಅದನ್ನ ಅರಿಯುವಂತ ಅರಿವು ಏನೈತಿ ಅದು ಸುಖರೂಪದದ್ದದ. ನಮ್ಮಿಂದ ಅವರು ವಸ್ತು ದೃಶ್ಯ ಪದಾರ್ಥಗಳು ಯಾವುವು ಸುಖರೂಪ ಅಲ್ಲ ಅನ್ನೋದನ್ನ ಕಾಲಕ್ಕೆ ಮಹಾತ್ಮರಿಗೆ ಎಚ್ಚರಿಕೆ ಕೊಡ್ಕೊಂತ ಬಂದ. ಜಪ ಮಾಡ್ಕೊಂತ ಹೌದು, ವೇಳೆ ವ್ಯರ್ಥ. ಮನೆಯ ನೆನೆಸಿ ದಿನವ ಕಳೆಯಲು ಬೇಡ. ಜಪ ಅಂದ್ರೆ ತದರ್ಥ ಭಾವನ, ಅದು ಅರ್ಥಾನುಸಂಧಾನ ವೃತ್ತಿ ಬೇಕ ಜಪ ಮಾಡೋದು ಅಂದ್ರೆ. ಅರ್ಥವನ್ನು ಮರ್ಮವನ್ನು ತಿಳಿಯಲಿ ವ್ಯರ್ಥವನ್ನು ಜಪ ಮಾಡ್ಕೊತ ಪದ ಪದ್ಯಗಳನ್ನು ಓದರ್ಕೊಂತ ಕುಂತ್ರಿ ಅದಕ್ಕೆ ಬಂತು. ಅರ್ಥಾನುಸಂಧಾನ ವೃತ್ತಿ ಇಲ್ಲ. ವ್ಯರ್ಥ ಪದ ಪದ್ಯಗಳನ್ನು ಕಲಿತೊಡೆ ಏನದು ಕತ್ತಿ ಮುತ್ತು ರತ್ನಗಳನ್ನು ಹೊತ್ತರೆ ಅದರ ಬೆಲೆ ಅರಿದುಕುದೇ. ಬಹಳ ಶಬ್ದ ಮಾತಾಡ್ಕೊಂತ ಕುಂತಿ ಅರ್ಥ ಅದು ಅನುಸಂಧಾನ ಮಾಡಲಿಲ್ಲ ಅಂದ್ರೆ ಅದು ಅನುಸಂಧಾನ ಮಾಡಿದಾಗ ನಮಗೆ ಲಾಭ. ಯಾರು ಅದ್ರ ತೊಡಗೇವಿ? ಅದು ಆನಂದದ ಅನುಸಂಧಾನ ಯಾರು ಮಾಡ್ತೇವೆ ನಾವು? ಬರೀ ವಿಷಯದ ಅನುಸಂಧಾನ, ಬಾಳೆದ ಅನುಸಂಧಾನದಾಗ ಅದೇ ನಾವು. ಆಯಾ ಇಂದ್ರಿಯಗಳಿಗೆ ಬೇಕಾಗುವ ಆ ವಿಷಯಗಳ ಅನುಸಂಧಾನದಾಗ ಅದೇ. ಅದರಿಂದ ಏನ್ ಲಾಭ ಆಗೈತೆ ನೋಡ್ಕೋರಿ. ಸುಳ್ಳ ವೇಳೆ ವ್ಯರ್ಥ ಕಳಿಲಿಕ್ಕೆ. ಮನಸ್ಸನ್ನು ನಿಂದ್ರಿಸ್ಲಿಕ್ಕೆ ಇದು ಒಂದು ಸಾಧನ ಅಂತ ಹೇಳಿದ್ರು. ಯಾವ ಸಾಧನ ಅಂತಾರೆ? ಜಪ. ಅದು ತಾತ್ಪೂರ್ತಿಕ ಆಗಿನ ಪೂರ್ತಿಯಾಗ ಕಷ್ಟ. ಅದು ನಿಂದಿರ್ತೇನ ಅದು? ವಿಚಾರ ಮಾಡಂತ ಹೇಳೋದಿಲ್ಲ. ವಿಚಾರದಿಂದ ಆಗೈತಿ ನಮಗೆ ಜ್ಞಾನ. ವಿಚಾರದಿಂದನೇ ಬರ್ತೈತೆ ಅದು. ಈ ತಿಳಿಗೇಡಿತನದಿಂದ ಬಂದಂತ ಬಂಧನ ಇಳಿದ್ರೆ ಹೋಗ್ತೈತಿ. ಜಪ ಮಾಡದೇ ಇರೋದ್ರಿಂದ ನಮಗೆ ಬಂಧನ ಬಂದಿಲ್ಲ. ಹಂಗಿಜಾರಾಗಿದ್ರೆ ಜಪ ಮಾಡಿದ್ರೆ ಬಂಧನ ಹೋಗ್ಬಿಡ್ತಿತ್ತು. ತಿಳಿಗೇಡಿತನದಿಂದ ಬಂದಂತ ಬಂಧನ ತಿಳಿದ್ರೆ ಅದು ಹೋಗ್ತೈತಿ. ಕರ್ಮ ಮಾಡದೇ ಇರುವುದರಿಂದ, ಜಪ ಮಾಡದೇ ಇರುವುದರಿಂದ ನಮಗೆ ಬಂಧನ ಬಂದಿಲ್ಲ. ಅದನ್ನ ಮಾಡೋದು ಬಿಟ್ಟದ್ದಕ್ಕೆ ಬಂದೈತೆ. ಮತ್ತೆ ಹಂಗಾರೆ ಅದನ್ನ ಮಾಡೋದು ಬಿಟ್ಟದ್ದಕ್ಕೆ ಬಂದದ, ಅದನ್ನ ಮಾಡಿದ್ರೆ ಹೋಗ್ಬೇಕಾಗಿತ್ತು. ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲ. ನೀನು ಹೊರಗಿನ ಬಾಯ ಕರ್ಮಗಳೇನದ ಜಪ ತಪ ಹೋಮ ಯಜ್ಞ ಯಾಗ ಇವೆಲ್ಲ ಜ್ಞಾನೋದಯವಾಗಲು ಕೋಟಿ ಭಾಗ್ಯ ಒಂದಕ್ಕೆ ಸಮವಾಗ ತೆರವು. ಅದಕ್ಕೆ ನಂಬು ಜ್ಞಾನವನ್ನು ಹಂಬಲಿಸಿದರು ಮುಕ್ತಿ ಎಂಬಯಿಸಿ ಕರ್ಮವೆಂಬ ಜಾಳದೊಳು ಸಿಲುಕಿ ನೀನು ಅಂತ. ಯಾವ ಕರ್ಮ ನಿನಗೆ ಸುಖ ಕೊಡ್ತೈತೆ? ಜಗತ್ತಿನೊಳಗೆ ಇಷ್ಟೆಲ್ಲ ಕರ್ಮಗಳದಾವ. ಎಲ್ಲಾ ಕರ್ಮ ಮಾಡಿದ್ರೆ ಮುಕ್ತಿ. ಎಲ್ಲಾ ಕರ್ಮ ಎಲ್ಲರಿಗೂ ಮಾಡಕ್ ಆಗುದಿಲ್ಲ, ಹೌದಿಲ್ಲ? ಮತ್ ಇಷ್ಟೇ ಕರ್ಮ ಮಾಡಿದ್ರು ಇನ್ನುಳಿದ ಕರ್ಮಗಳೆಲ್ಲ ವ್ಯರ್ಥ ಅದವಲ್ಲ. ಎಷ್ಟು ಕರ್ಮಗಳದಾವ ಜಗತ್ತಿನೊಳಗೆ. ಎಲ್ಲಾ ಕರ್ಮಗಳನ್ನು ಮಾಡಕ್ಕೆ ಆಯುಷ್ಯನ ಸಾಲುದಿಲ್ಲ. ಮತ್ತೆ ಕೆಲವೊಂದು ಕರ್ಮಗಳನ್ನು ಮಾಡಿದ್ರೆ ಮುಕ್ತಿ ಅಂದ್ರೆ ಇನ್ನುಳಿದ ಕರ್ಮಗಳೆಲ್ಲ ಎದಕ್ಕೆ ಉಪಯೋಗ ಅದಾವ? ಉಪಯೋಗ ಇಲ್ಲ. ಯಾವ ಕರ್ಮನೂ ನಮ್ಮನ್ನು ಬಂಧನದಿಂದ ದುಃಖದಿಂದ ಬಿಡುಗಡೆ ಮಾಡುವುದು. ಕರ್ಮದಿಂದ ಬಲಿ ಬಂಧ ಪರಿಯಲು. ನೀವು ಸರಿಯಾಗಿ ತಿಳ್ಕೋ ಇದನ್ನ. ಕರ್ಮವನ್ನು ಮಾಡುವಂತ ಯಾವ ಮಹಾತ್ಮನು ಹೇಳಿಲ್ಲ, ತಾವು ಅವ್ರು ಮಾಡ್ಲಿಲ್ಲ. ಮಾಡು ಜನ್ಮ ಜನ್ಮಾಂತರ ತಿರುಗುವಂತ ಯಾರಿಗೆ ಹೇಳಿಲ್ಲ. ಕರ್ಮಗಳಲ್ಲಿ ನನ್ನ ಕರ್ತವ್ಯ ಇಲ್ಲ, ನಾವು ಯೋಗಿ ಅಂತ. ಏನಾರ ಮಾಡಿದಾಗ ಆನಂದ ಗೊತ್ತಾಗಿತ್ತೇನೆ, ಏನೂ ಮಾಡ್ಲಿ ಇದ್ದಾಗ ಆನಂದ ಗೊತ್ತಾಗಿತ್ತು. ಸುಮ್ಮನೆ ಇದ್ದಾಗ ಆನಂದ ಗೊತ್ತಾಗಿತ್ತು,
ಮನಸ್ಸು ಏನಾದ್ರು ಮಾಡ್ಕೊಂತ ಕಲ್ಪನಾ ಹಾಕೊಂತ ಇದ್ದಾಗ ಆನಂದ ಅನುಭವ ಬರುತ್ತೆ ನಿನಗೆ. ಏನೂ ಮಾಡ್ಲಿ ಮನಸ್ಸು ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಇದು ಆನಂದ ಅನುಭವ ಬರ್ತೈತಿ. ಈಗೂ ಐತೆ ಅದು ಸುಮ್ಮನೆ ಇರಿಸಿದಾಗ ಗೊತ್ತ. ಅದನ್ನ ಇರ್ಸಕ್ಕಾಗ ಸುಮ್ಮನೆ ಇರುವುದೇ ನಿಜ ಯೋಗ ಅಂತ. ಸುಖದೊಡನೆ ಸಮರಸ ಆಗ್ಬೇಕಂತಂದ್ರೆ ಮನಸ್ಸನ್ನು ಸುಮ್ಮನೆ ಇರಿಸಬೇಕು. ಸಲಿ ಸುಮ್ಮನೆ ಇರುವುದೇ ನಿಜ ಯೋಗವು. ಸುಮ್ಮನೆ ಇದ್ದಾಗ ಆನಂದ ಗೊತ್ತೈತೆ ನಿನ್ನ. ಸುಮ್ಮನೆ ಇರಕ್ಕೆ ಕಲಿಯಲ್ಲ. ಸುಮ್ಮನೆ ಇರೋದ್ ಬಿಟ್ಟು ಏನಾರು ಮಾಡಿದ್ರೆ ಏನಾರು ಹಾಕೊಂಡ್ಬಿಟ್ಟು ಇನ್ನೊಬ್ರು ಹೇಳಿದ್ದನ್ನು ಹೇಳಕ್ ಹೋಗ್ಬೇಡಿ. ಯಾವ್ದಾರ ಪುಸ್ತಕದಾಗ ಹೇಳಿದ್ದನ್ನು ಹೇಳಕ್ ಹೋಗ್ಬೇಡಿ. ಇನ್ನು ಸ್ವಂತ ಅನುಭವದಿಂದ ಹೇಳಿದ್ದನ್ನು ಹೇಳಿ. ಸ್ವಂತ ಅನುಭವ ಬರ್ಬೇಕಲ್ಲ ನಮಗೆ. ಸ್ವತಃ ಪ್ರಜ್ಞೆ ಬೇಕು. ಸ್ವತಃ ನಾವು ವಿಚಾರ ಇಲ್ಲಿ ತನಕ ನಾವು ಮಾಡೋದಿಲ್ಲ, ಅಲ್ಲಿ ತನಕ ನಮಗೆ ಇದು ಅನುಭವ ಬರುದಿಲ್ಲ. ಎಲ್ಲ ಮಹಾತ್ಮರು ಸ್ವಂತ ವಿಚಾರ ಮಾಡಿ ಅದನ್ನು ಹೊಂದಿದ್ರು. ಸ್ವಂತ ಪ್ರಜ್ಞೆ. ನಾವು ಸ್ವತಃ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ. ನಮ್ಗೆ ಏನ್ ಮಾಡೋದು? ಇನ್ನೊಬ್ಬ ಶಾಸ್ತ್ರ ಹೇಳಿದ್ದು ಕೇಳಿದ್ದು ಸ್ವತಃ ನನಗೆ ಅನುಭವ ಬರುವಂಗ ವಿಚಾರಕ್ಕೆ ಮುಖ ಕೊಡ್ಬೇಕಾಗಿತ್ತು. ನಾವು ನಮ್ಮಲ್ಲಿ ಅದನ್ನು ಜಾಗೃತಗೊಳಿಸ್ಬೇಕಾಗಿ. ಸ್ವತಃ ನಿನಗೆ ಅದನ್ನು ಮನನ ಮಾಡಿಕೊಳ್ಳೋ ಮಟ್ಟ ಅದನ್ನು ಬಿಡಬಾರ್ದು. ಅಂತ ಸಂಘದಿಂದ ದೂರ ಆಗಬಾರ್ದು ನಾವು. ಸ್ವತಃ ನಿನಗೆ ಅದನ್ನ ಅನುಭವ ವಿಚಾರ ಮಾಡುವಂತ ಸಾಮರ್ಥ್ಯ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಬರೀ ಅವ್ರು ಹೇಳಿದ ಮಾತು ಒಳ್ಳೆ ಅವನು ಮಾತಾಡ್ಕೊತ ಕುಂತ ಹೇಗ್ರಿ? ಸ್ವಂತ ಬೇಕಲ್ಲ ನೀವು ಬಂಡವಾಳ. ಕಲಿಸಿದ ಮಾತು ಕಟ್ಟಿದ ಬಿಟ್ಟು ಎಲ್ಲಿ ತನಕ ರೀ ಬಾಧನೆ ಆಗಿಲ್ಲ ಅನ್ನೋದಿಲ್ಲ. ಅದಕ್ಕೆ ಸ್ವಂತ ಬೇಕು ನಮ್ಗೆ. ಬಂಡವಾಳ, ಸ್ವಂತ ಬಂಡವಾಳ ಬೇಕು. ಸ್ವಂತ ಬಂಡವಾಳ ಮಾಡೋ ಅಭ್ಯಾಸ ಮಾಡಿದ ಬರ್ತೈತಿ. ಅದನ್ನ ಮಾಡಿ ಅಭ್ಯಾಸ ಮಾಡಿದಾಗ ನಿನಗದು ದೊರಿತೈತಿ. ಅದನ್ನ ಮಾಡಾಕ್ತಾ ಇರಲಿಲ್ಲ. ಈಗ ಮುಕ್ಕಳು ಸುಟ್ಟು ಬೇಕಿನ ಗಡ್ಡೆ ಆಡ್ತೇವೆ. ಅಲ್ಲಿ ಐತಿ ಇಲ್ಲಿ ಐತಿ ಅಂತ. ಎಲ್ಲಿ ಇಲ್ಲ. ವಿಚಾರ ಮಾಡಿ ನೋಡ್ಕೊ. ಎದುರಾಗೈತಿ. ಎಲ್ಲದ್ರಾಗೂ ನೋಡಿದ್ಯಲ್ಲ. ದಿನಾ ಸರಿಗೆ ಆಡ್ತೈತಿ. ಅದ್ರಾಗೈತಿ ಎದುರಾಗೂ ಇಲ್ಲ. ಕಡೆಗೆ ವಿಶ್ರಾಂತಿ ಎಲ್ಲಿ? ನಿನ್ನೊಳಗೈತಿ. ನಿನಗೆ ಬೇಕಾದದ್ದು ಸಮಾಧಾನ ಶಾಂತಿ ನಿನ್ನೊಳಗೈತಿ ಅನ್ನೋದನ್ನು ಕಂಡುಕೊಂಡಾಗ ಅವಾಗ ಹೊರಗೆ ಹುಡುಕೋದು ದನಿಗೂ ಕಡಿಮೆ ಆಗೈತೆ. ಎತ್ತ ಹೋಗುದಿಲ್ಲ. ಅದಕ್ಕೆ ಬೇಕಾದದ್ದು ಅನುಭವಕ್ಕೆ ಬಂತಂದ್ರೆ ನಾನಾ ಅದೇನೋ ಅನುಭವಕ್ಕೆ ನಮ್ಗೆ ಖಾತ್ರಿ ಆಗ್ತದೆ. ಸಮಾಧಿ ಮಂದಿ ಖಾತ್ರಿ ಮಾಡ್ಕೋ. ಅಂತ ಇದ್ರೆ ಮನಸ್ಸು ಎತ್ತು ಹೋಗದಂಗೆ. ತನಗೆ ಬೇಕಾದ ತನ್ನಲ್ಲಿ ಐತೆ ಅನ್ನೋ ಅನುಭವಕ್ಕೆ ಬಂದ್ರೆ ಅತ್ತ ಹೋಗೋ ಕೆಲಸ ಉಳಿತು. ಏನು ಉಳಿದಿಲ್ಲ. ಜ್ಞಾನ ಆದ್ಮ್ಯಾಗ ಏನಾರು ಮಾಡ್ಬೇಕು, ಎಲ್ಲಾರು ಹೋಗ್ಬೇಕು ಅನ್ನೋದು ಏನು ಉಳಿದಿಲ್ಲ. ಒಂದ್ ಹೇಳಕ್ ಐತಿ ಅದನ್ನ ಮಾಡ್ಬೇಕು, ಇನ್ನ ಐತಿ ಅಂದ್ರೆ ಅದಕ್ಕೆ ಜ್ಞಾನ ಆಗಿಲ್ಲ ಅಂತ ಅಜ್ಞಾನ. ಇನ್ನ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅನ್ನೋದು ಅದು ತೃಪ್ತಿ ಅನ್ನೋದಿಲ್ಲ. ಇಲ್ಲ ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗ್ತೈತೆ. ಸುಮ್ಮನೆ ಇರೋರು ಆಲಸಿ ಜನರು ಯಾಕ್ರಿ? ಏನಾರು ಮಾಡೋರು ಉದ್ಯೋಗಸ್ಥರು. ಸುಮ್ಮನೆ ಕೊಂಡ್ರು ಇದೇನು ಬಾಳೆ ಗೇಡಿ ಕೆಲಸ ಅದಿಲ್ಲ. ಏನಿದೆ ಸುಮ್ಮನೆ ಕುಂತ್ಕೊಂತೀವಿ. ಈ ಬಾಳೆ ಇಂತೈತಿ ಬದುಕಂತೈತಿ. ಸುಮ್ಮನೆ ಕುಂಡ್ರು. ಇಲ್ಯಾಕೆ ಮಂದಿ ಬಾಳೆ ಗಿಡಿ ಅಂತಿದೆ ಅಂತಿದ್ರು. ಇನ್ನು ಚಲೋತಂಗ ಉದ್ಯೋಗ ಮಾಡೋರು ಇರ್ತಾರ ನಿಮ್ಮ ಊರಾಗ. ಅದಾರ ಸತತ ಉದ್ಯೋಗ ಹೊಂದಿರುವಂತ ಉದ್ಯೋಗ ಮಾಡೋರು ಇರಲ್ಲ. ಅವ್ರ ಹತ್ರ ಹೋಗಿ ಅನುಗ್ರಹ ಆಶೀರ್ವಾದ ಇಲ್ಯಾಕೆ ಮಂದಿ ಸುಮ್ಮನೆ ಕುಂತದಕ್ಕೆ ಅಂತ ಇಲ್ಯಾಕೆ ಮಂದಿ ಅನುಗ್ರಹ ಆಶೀರ್ವಾದ. ಅವ್ರಲ್ಲಿ ಅಂತಹ ವಿಚಾರಗಳು ಜಾಗೃತಿ ಇರ್ತಾವ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇಂತಹ ವಿಚಾರಗಳನ್ನು ನಾವು ಜಾಗೃತಗೊಳಿಸಬೇಕಾಗಿದೆ. ಇಂತಹ ವಾತಾವರಣದೊಳಗೆ ಇರ್ಬೇಕಾಗಿದೆ. ಜಡಬುದ್ಧಿ ಜಡ ಸಂಘವನ್ನು ನಾವು ವರ್ಜಿ ಮಾಡಬೇಕು. ಬ್ರಹ್ಮಸೂತ್ರದ ಅಭ್ಯಾಸ ನಮ್ಗೆ ನಡೆದ್ರೆ ತೃಪ್ತಿ ಇದ್ದೇ ಇರ್ತೈತಿ. ತದ್ವಿರುದ್ಧ ವಿಷಯ ಸೂತ್ರದ ಅಭ್ಯಾಸ ನಡೆದ್ರೆ ಸಮಾಧಾನ ಶಾಂತಿ ಎಲ್ಲಿಂದ ಬರ್ಬೇಕು ಹೇಳಿ? ವಿಷಯ ವಸ್ತುಗಳೆಲ್ಲ ವಿಷಮದವು. ಇದಕ್ಕಿದ್ದಂಗೆ ಇರುವುದಿಲ್ಲ. ಅವು ಬದಲಾವಣೆ ಅನ್ನುವಂಥ ಆದ ನಿಜವಾದ ಸುಖ, ಆದ ಸಮತ್ವದ ಕಡೆ ಎಲ್ಲ ಕೊಡು. ಅಂದಾಗ ನಿನಗೆ ಅನುಭವ ಬರ್ತದೆ. ಸಮತ್ವಂ ಯೋಗ ಉಚ್ಯತೆ ಅಂತ.
ನಾವು ಬ್ರಹ್ಮಚಾರಿಗಳಿದೇವೋ ಇನ್ನು ಬ್ರಹ್ಮಚಾರಿಗಳಿದೇವೋ ನಾವು ನೋಡ್ಕೋಬೇಕು ನೋಡ್ರಿ. ನಮ್ಮದು ವಿಷಯದ ಅಭ್ಯಾಸ ನಡೆದೈತೋ ಏನು ಆನಂದದ ಅಭ್ಯಾಸ ನಡೆದೈತೋ? ಏನ್ ಬೇಕಾಗೈತೆ ಅದ್ರ ಕಡೆ ಲಕ್ ಕೊಡ್ಬೇಕು, ಏನು ಬೇಡಾದ್ರ ಕಡೆ ಲಕ್ ಕೊಡ್ಬೇಕು. ನಾವು ಏನ್ ನೆನಪು ಮಾಡ್ತೇವಿ? ಎಚ್ಚರ ಆದ ಕೂಡಲೇ ವಿಷಯಗಳು ನೆನಪು ಮಾಡ್ತೇವೆ. ನಮಗ್ ಬೇಕಾದದ್ದು ನೆನಪಿನಾಗಿಲ್ಲ. ನಮಗ್ ಬೇಕಾದದ್ದು ಆನಂದ, ವಿಷಯ ಇಲ್ಲ. ವಿಷಯಗಳನ್ನ ನೆನಪು ಮಾಡಿದ್ರೆ ವಿಷಯ ಇರ್ತೈತಿ, ಆನಂದದ ನೆನಪು ಮಾಡಿದ್ರೆ ಆನಂದ ಇರ್ತೈತಿ. ಏನ್ ನೆನಪು ಮಾಡ್ತೀವಿ ಅದ ಇರ್ತೈತಿ. ಜಾಗ್ರ ಮತ್ತು ಕನಸಿನಲ್ಲಿ ಸ್ವರೂಪ ಅವಧಾರಣ ಇಲ್ಲೇ ಇಲ್ಲ, ವಸ್ತು ಸ್ವರೂಪ ಅವಧಾರಣ ಇಲ್ಲ ಇಲ್ಲಿ. ಎಚ್ಚರ ಮತ್ತು ಕನಸಿನಲ್ಲಿ ಯಥಾರ್ಥ ವಸ್ತುವಿನ ಅನುಭವ ನಮಗಾಗುದಿಲ್ಲ. ಅದಕ್ಕೆ ಅವನ್ನೆಲ್ಲ ದಾಟಲು ಎಚ್ಚರಿಕೆ ವ್ಯವಹಾರ, ಕನಸಿನ ವ್ಯವಹಾರ, ನಿದ್ರೇನು ನಾವು ಮೀರ್ಬೇಕು. ಇದ್ದ ವಸ್ತುವಿನ ಯಥಾರ್ಥವಾದಂಥ ವಸ್ತುವಿನ ನಮ್ಗೆ ಅನುಭವ ಆಗ್ಬೇಕಾಗ್ತದೆ. ಆ ನಾಲ್ಕನೇ ವಸ್ತುವಿನ ನಾವು ಪಡೆಯಬೇಕಾಗ್ತದೆ. ಸೂರ್ಯಾವಸ್ಥೆ ಅಭ್ಯಾಸದ ಮುಖಾಂತರ ಆ ಸ್ಥಿತಿಯನ್ನು ನಾವು ಪಡೆದಾಗ ಅದು ಅನುಭವ ಬರ್ತದೆ. ನಾವು ನಮ್ಗೆ ಏನ್ ಬೇಕಾಗೈತೆ ಅದರ ಸಂಶೋಧನದಾಗಿಲ್ಲ, ಬೇರಾದ ವಸ್ತುಗಳ ಸಂಶೋಧನೆ ನಾವು ನಡೆಸೋಣ. ಅವ್ರನ್ನ ನಿಮ್ಗೆ ಹಿತ ಆಯ್ತು ಏನು ಐತೈತೆ ನೋಡ್ಕೋ. ವಿಷಯ ವಸ್ತುಗಳನ್ನು ಗಳಸಾಕ್ ಹೊಂಟಿರಲ್ಲ, ಅವುಗಳಿಗೆ ಹಿತ ಕೊಟ್ಟವನ ಹಿತ ಕೊಟ್ಟವನು. ಅದರಿಂದ ಯಾರಿಗೂ ಸುಖ ಶಾಂತಿಯನ್ನ ಸಿಕ್ಕಿಲ್ಲ, ಅದು ಮುಂದಕ್ಕಾಗುದಿಲ್ಲ. ಅದರಿಂದ ಅವನ್ ಯಾಕೆ ಅಷ್ಟು ಪಡ್ಕೋಬೇಕು ಅದ್ರ ಸಂಬಂಧ? ವಿಷಯಗಳ ಪ್ರಾಪ್ತಿಗಾಗಿ ಏನಾರು ಮಾಡಿದ್ರೆ ನಮ್ಮ ಮಹಾತ್ಮರು ಅದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು. ಅದರಿಂದ ತೃಪ್ತಿ ಅನ್ನೋದಿಲ್ಲ. ನಾವು ಬೇಕಾದದ ಸಿಗುವುದು ನಿಮ್ಮೊಳಗೈತೆ, ನಿನಗೆ ಬೇಕಾದಂತ ವಸ್ತು. ಯಾವಾಗಲೂ ಇದ್ರ ಅಭ್ಯಾಸ ಮಾಡ್ಕೊತಾ ಇದ್ರೆ ಬರ್ತೈತಿ ನಮ್ಗೆ. ಯಾವಾಗಾರ ಮುಂಜಾನೆ ಸಂಜೆ ಬಂದಿಟ್ಟು ಬಂದಾಗಟ ಅದ್ರಂಗ ಮಾತಾಡಿ ಹೋಗ್ಬಿಡ್ತೇವೆ ನಾವು. ಆದ್ರೆ ಅನುಭವಕ್ಕೆ ಬರುದಿಲ್ಲ. ಅದು ಒಳಗ್ ಬೇರೆನೇ ಇರ್ತೈತಿ, ಗಡ್ಡೆನೇ ಆಗತ್ತೆ. ಸತತ ಇದ ಅಭ್ಯಾಸ ನಡೆದ ಇದ ಕಾಯಂ ಆ ಭಾವದಾಗ ಇರಾಕ್ ಬರ್ತೈತಿ. ಈ ಎಚ್ಚರಿಕೆಯೊಳಗೆ ನಾವು ಆರಾಮಿನ ನೆನವನ್ಯಾಗದೇವಿ, ಅನ್ಯದ್ರ ನೆನವನ್ಯಾಗದೇವಿ ಅಂದ್ರೆ ಇವ ನೋಡ್ಕೋರಿ. ನೀವ್ ಏನ್ ನೆನಪು ಮಾಡ್ತೀರಿ ಅದಿರ್ತೈತಿ. ಸುಖದ ನೆನಪು ಮಾಡಿದ್ರೆ ಸುಖ ಇರ್ತೈತಿ. ಸುಖ ಅಂತ ಏನಾರ ನೆನಪು ಮಾಡಿದ್ರೆ ಸುಖ ಅಲ್ಲದ ಇರ್ತೈತಿ. ವಿಷಯಗಳ ನೆನಪು ಮಾಡಿದ್ರೆ ವಿಷಯ ಇರ್ತೈತಿ. ಸುಖ ವಿಷಯ ಇಲ್ಲ, ವಿಷಯ ಸುಖ ಅಲ್ಲ. ವಿಷಯ ಅಂದ್ರೆ ಅರಿವಿಸ್ಕೊಳ್ಳೋದಲ್ಲ, ವಿಷಯ ಅಲ್ಲಿ ಅರುವ ವಿಷಯ ತಿಳಿಯಾಮಣಿ ಯಾವ ಮತ್ತು ತಿಳಿಸ್ಕೊಳ್ಳುವಂತ ವಸ್ತು. ಇದೆಲ್ಲ ಉಪಾಧಿಗಳೇನದಾವ ಶರೀರದಿಂದ ಮುಖಾಂತರ ನೋಡುವಂತ ಶರೀರ ಮೊದಲು ಮಾಡ್ಕೊಂಡು ಎಲ್ಲ ಉಪಾಧಿಗಳ ಸಂಬಂಧವಿಲ್ಲ. ಇವನು ಸಂಬಂಧ ತಪ್ಪಿಸ್ಬೋದು. ಉಪಾಧಿಗಳನ್ನೆಲ್ಲ ಸಂಬಂಧ ತಪ್ಪಿಸ್ಬಿಟ್ಟ ಪ್ರತಿಯೊಬ್ಬರಿಗೆ ಅನುಭವ ಹೋಗ್ತದೆ. ಸಾವಕಾಶ ಹಿಂದಕ್ಕೆ ಸರ್ಕೊಳಕ್ ಕಲ್ಕೊನಿ. ಒಮ್ಗಿಲೆ ಸ್ಪೀಡ್ ಹೊಂಟತಿ ಗಾಡಿ, ಬ್ರೇಕ್ ಹಚ್ಚಿದ ಡೇಂಜರ್ ಅಂತಾರಲ್ಲ, ಹಂಗ ಹಗರ್ಕದನ್ನ ಬಂದ್ ಮಾಡ ಹೊರಗೆ ಹೋಗೋದನ್ನ, ಒಳಗ ಅಂತರ್ಮುಖಿ ಆಗೋದು. ಅವ್ಯಾಹತವಾಗಿ ನಡಿಬೇಕಿದೆ ಅಭ್ಯಾಸ ಅಂದ್ರೆ ಅನುಭವ ನಾವು. ಜಾಗೃತ ಮತ್ತು ಕನಸಿನ ವ್ಯವಹಾರದಿಂದ ನಿದ್ರೆ ಆರಾಮದಿಂದ ವಿಕಾರ ಹೊಂದಿತ್ತು. ಬಂದ ದಾರಿಗೆ ಸುಂಕಿಲ್ಲ. ಎಲ್ಲಿಂದ ಬಂದಿ ಪುನಃ ತಿರುಗಿ ಅಲ್ಲಿಗೆ ಹೋಗೋ ಮಠ ನಿನಗೆ ವಿಶ್ರಾಂತಿ ಇಲ್ಲ.
ಎಲ್ಲ ಎಲ್ಲಿಂದ ಬಂದೇವಿ ಗಮನಿಸೋದಾಗ ಪ್ರತಿಯೊಂದು ಜೀವಿ ಭಾವ ಎಲ್ಲಿಂದ ಉದಯಾಗಿದೆ ಆನಂದಮಯವಾದ ಇರುವಿನಿಂದ ಬಂದದ. ಪುನಃ ತಿರುಗಿ ಆ ಮೂಲಕ್ಕೆ ನಾವು ಹಿಂತಿರುಗಬೇಕಾಗಿತ್ತು. ರಿಟ್ರಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ. ನಿನ್ನ ಮೂಲ ಏನೈತಿ ಅಲ್ಲ ಸುಖರೂಪವಾದಂಥ ಇರುವಿಗೆ ಅದು ಮರಳು ತಿರುಗಿ ಅಲ್ಲಿಗೆ. ಯಾಕೆ ಇದ್ರಾಗ ತಿರುಗಾಕೈತಿ? ಈ ದೃಶ್ಯ ಪದಾರ್ಥಗಳಲ್ಲಿ ಅದ್ರಾಗೈತಿ ಇದ್ರಾಗೈತಿ ಅಂತ ಅಲ್ಲಿ ಹೋಗ್ಬೇಕು ನೋಡಾಕ. ಇದನ್ನ ನೋಡಿ ಏನ್ ನೋಡುದಿಲ್ಲ, ಈ ದೃಶ್ಯದೊಳಗಿಂದ ಹೋದಲು ನೀನು ನೋಡುದು. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡಾಕ ಕಲಿಬೇಕು. ದೃಶ್ಯಕ್ಕೆ ವಿಲಕ್ಷಣವಾಗಿ ಯಾವಾಗ ನಿಲ್ತಿ, ಯಾವಾಗ ನಿನಗಿದು ಅನುಭವ ದೃಶ್ಯ ಎಲ್ಲ ವಿಲಯ ಆದಾಗ, ಎಲ್ಲಿ ಇನ್ನೊಂದನ್ನ ನೋಡುದಿಲ್ಲ, ಇನ್ನೊಂದನ್ನ ಕಾಣುದಿಲ್ಲ, ಅಲ್ಲಿ ನಿಮ್ಗೆ ಆನಂದದ ಸೂತ್ರ ಹತ್ತ ಏನ್? ಎಡೆಬಿಡದೆ ಇದು ತೈಲದಾರವತ್ತ ಅಭ್ಯಾಸ ನಡಿಬೇಕು ಅವ್ಯಾಹತವಾಗಿ. ಅಂದ್ರೆ ಹೋಗಿ ಬರ್ತೈತಿ ನೋಡ್ರಿ. ನಿದ್ರೆಯೊಳಗಿನ ಆರಾಮ ಎಂದಾರ ವಿಕಾರ ಹೊಂದೈತಿ ನಾವು. ಇಷ್ಟ ನಿದ್ರೆ ಅವಸ್ಥೆಗಳನ್ನ ನಾವು ಕಳೆದೇವಿ. ಅವಾಗ ಏನಾರ ಆಗೈತೇನ ಅಲ್ಲಿ? ಪ್ರತಿನಿತ್ಯ ನಾವು ಅದನ್ನ ಅನುಭವ ಮಾಡ್ತೇವಿ. ನಿದ್ರೆಯ ಒಳಗೆ ಹೆಚ್ಚು ಕಡಿಮೆ ಆಗಿಲ್ಲ ಅದು. ಈ ವಿಶ್ವದೊಳಗಿಂದ ಹೊಂದುವುದು ಏನೈತಿ ಹೇಳಿ ನಾವು? ವಿಶ್ವಕ್ಕೆ ವಿಶ್ವ ಅಂತೀರಿ, ಆನಂದ ಅಂತೀರಿ. ನಾನು ವಿಶ್ವಕ್ಕೆ ಆನಂದ ಅಂತೀರಿ, ಆನಂದಕ್ಕೆ ಆನಂದ ಅನ್ನಕ ಬರ್ತೈತಿ ಹೊತ್ತು ದೃಶ್ಯ ಪದಾರ್ಥಗಳಿಗೆ ಆನಂದ ಅನ್ನಕ ಬರ್ತೈತಿ ಏನ್? ಈ ದೃಶ್ಯ ಪದಾರ್ಥಗಳು ಏನದಾವ ಅವು ಒಂದು ಇದಕ್ಕಿದ್ದಂಗಿರು ಬದಲಾವಣೆಯಾಗಿ ನಾಶ ಆಗಬೇಕು. ಆದ್ರೆ ಆನಂದ ಎದ್ದು ಬದಲಾವಣೆ ಆಗುದಿಲ್ಲ, ನಾಶ ಆಗುದಿಲ್ಲ, ಯಾವಾಗಲೂ ಇದ್ದು ವಸ್ತು ಅದು. ಅದ್ರಾಗ ಯಾವ ಮಿಶ್ರಣನೂ ಇಲ್ಲ. ಏನ್? ದೃಶ್ಯ ಪದಾರ್ಥಗಳೆಲ್ಲ ಬ್ಯಾಸರ ಅನಿಸ್ತಾವ, ಆದ್ರೆ ಆನಂದ ಅದು ಬ್ಯಾಸರ ಅನಿಸೋದಿಲ್ಲ. ಸಾಕೆನಿಸದೆ ಸವೆ ಇದೆ, ಬೇರೊಂದನ್ನು ಬೇಕೆನಿಸದೆ, ಕಡೆಯೊಳು ತನ್ನ ಜೋಕಿಗುಂದದೆ. ಅನ್ನು ಮರು ಅನ್ನೋದು ಆಗೋದಿಲ್ಲ ನಿನಗೆ ಒಮ್ಮೆ ಅದು ಎಚ್ಚರ ಆದ್ಮೇಲೆ. ಏನ್? ಈ ಸ್ಥಿತಿಯನ್ನು ಹೊಂದಲಿಕ್ಕೆ ಯಾವುದೇ ಜಾತಿ ನಿರ್ಬಂಧಿಲ್ಲ, ಭಾಷೆಗಳ ನಿರ್ಬಂಧಿಲ್ಲ, ವಯೋ ನಿರ್ಬಂಧಿಲ್ಲ. ಅದಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ. ಅಲ್ಲಿ ಎಲ್ಲರಿಗೂ ಹೊಂದಲಿಕ್ಕೆ, ಮಾನವ ಮಾತ್ರರಿಗೆಲ್ಲ ಇದನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಏನ್? ಆನಂದವನ್ನು ಹೊಂದಲಿಕ್ಕೆ ಯಾವ ಕುಲ ಗೋತ್ರ ಭಾಷೆಗಳ ನಿರ್ಬಂಧ ಇಲ್ಲ. ನಿದ್ದೆ ಮಾಡೋವಾಗ ಯಾವ್ದಾರ ಭಾಷಾ ಕುಲ ಬೇಕಾಕವ್ರಿ. ನಿದ್ರೆಯೊಳಗೆ ಆರಾಮ ಐತಿವಿ ಏನು ಸಂಕಟ ಐತಿವ ಅಲ್ಲಿ ಅಂದ್ರೆ ವಿಶ್ವಭಾವ ಐತೆನ ಅಲ್ಲಿ? ಯಾವ ಇಲ್ಲ ಅಲ್ಲಿ, ಎಲ್ಲ ಅಡಿಗೆ ಹೋಗೈತಿ. ಜಾಗ್ರಾವಸ್ಥೆ ಗದ್ಲ ನಿದ್ಯಾಗ ಐತೆನ ಅಲ್ಲಿ? ಅದು ಯಾವುದು ಇಲ್ಲ ಅಂತ ಆರಾಮಿದ್ದಿ. ಹರಿಹರ ಬ್ರಹ್ಮಾದಿಗಳನ್ನು ಕೂಡ ಇದ ಒಂದು ಎಚ್ಚರಿಕೆ ಒಳಗೆ ಕಲ್ಪಿಸ್ಕೊಂಡು ಕುಂತೇವೆ. ಅವನ್ನೆಲ್ಲ ಈ ದೈತ್ಯದಾವನ್ರಿ ಅವು ಯಾಕೆ ಕಲ್ಪಿಸ್ಕೊಂಡು ಕುಂತೇವೆ? ಅವನು ಇಲ್ಲದನ್ನ ಹೆಣದೇವ್ರು ಗಣದೇವ್ರು ಎಲ್ಲ ಒಂದು ಎಚ್ಚರಿಕೆ ಅವಸ್ಥೆ ಒಳಗೆ ಕಲ್ಪಿಸ್ಕೊಂಡು ಕುಂತೀವಿ. ಮತ್ತೊಂದು ಅವಸ್ಥೆ ಒಳಗಿಲ್ಲ, ಅಸ್ತಿತ್ವ ಇಲ್ಲ ಅವಕ್ಕೆ. ಯಾವ ಹಿಡ್ಕೊಂಡು ಕುಂತಾನ ಒದ್ದಾಡ್ತಾನ, ಹಿಡ್ಕೊಳ್ಳೈತಾವ ರಾಮನದ. ನಿದ್ದೆ ಬಂದಾಗ ಹೇಳಿದಾವ್ರಿ ನಿಮ್ಮ ದೇವಾನು ದೇವತೆಗಳು ಹರಿಹರ ಬ್ರಹ್ಮಾದಿಗಳು ಭಾವ ಎಲ್ಲೈತೆ? ಇಲ್ಲ ಅಲ್ಲಿ. ನೀವು ಕಲ್ಪನೆಯಿಂದ ಕಲ್ಪಿಸ್ಕೊಂಡದ್ದು ಅಲ್ಲಿ ಇರ್ಲಾರ್ದು. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಆದ್ರೆ ಆ ಇರುವಿಕೆಗೆ ಯಾವ ಕಲ್ಪನೆಯೂ ನಿಲ್ಕಲಾರದು ಅಂತ ಸೂಕ್ಷ್ಮ ಸ್ಥಿತಿ ಅದು. ಕಾಮ ಕ್ರೋಧಾದಿಗಳ ನಿಮ್ಮ ಆನಂದಮಯವಾದ ಇರುವನ್ನ
ಅನುಭವ ಮಾಡಿಕೊಡುದಿಲ್ಲ ಅದು. ಅದಕ್ಕೆ ಜೈ ಶತ್ರುಂ ಕಾಮರೂಪಂ ದುರಾಸದಂ ಅಂತ. ವಿವೇಕದಿಂದ ಮಾತ್ರ ಅವನು ಜಯಿಸ್ಲಿಕ್ಕೆ ಬರ್ತೈತಿ ನೋಡ್ರಿ. ಕಾಮ ಕ್ರೋಧಾದಿಗಳು ಅವನ್ನೆಲ್ಲ ವಿವೇಕದಿಂದ ನಾವು ಕಡಿಮೆ ಮಾಡ್ಕೋಬೇಕು. ಆನಂದವನ್ನು ಕಳ್ಕೊಂಡು ಇಡೀ ವಿಶ್ವನ ಹೊಂದಿರೋ ಏನು ಲಾಭದ? ಇಡೀ ವಿಶ್ವನ ಕೊಡ್ತೇವೆ ನಿನಗೆ, ನಿದ್ರೆ ಆರಾಮು, ನಿದ್ದೆ ಮಾಡಕ್ ಹೋಗ್ಬೇಡ, ಬರೀ ಅದರಿಂದನೇ ವಿಶ್ರಾಂತಿ ಒಂದು ನೀ. ನಿದ್ದೆ ಬಂತಂದ್ರೆ ಅಗದಿ ಪ್ರಿಯತಮ ವಸ್ತುವಿನ ಸುಧಾ ತಿರಸ್ಕಾರ ಮಾಡ್ತೀರಲ್ವ, ಎಲ್ಲ ಕೈ ಬಿಟ್ಟು ಹೋಗ್ತೀರಿ. ಎದರ ಸಂಬಂಧ? ಸುಖದಿಂದ ಇರುವ ಸಂಬಂಧ. ಅದರಿಂದ ಆರಾಮ ಇರಾಕಿವೆಲ್ಲ ಎದಕ್ ಬೇಕಾಗ್ಯವು? ಇದ್ದ ಸಮಾಧಾನ ಕೆಡಿಸ್ಕೊಳಕ ನೀವು ಬೇಡುದು ಜಗತ್ತಿನ ವಸ್ತುಗಳನ್ನೆಲ್ಲ. ಅವು ಯಾರಿಗೂ ಸುಖ ಶಾಂತಿಯನ್ನು ಕೊಡಲಾರು. ತಮ್ಮ ಹಂತೇಲಿ ಏನೈತೆ ಅವನು ಕೊಡ್ತಾವು. ಏನಾಗ್ಯಾರ ನೋಡ್ಕೋರಿ, ಹಂಗ ಗಳಿಸಿದವ್ರನ್ನು. ಸುಖ ಸಿಗ್ತೈತೆ ಅಂತ ಹೊಣ್ಣು ಗಳಿಸಿದಿ, ಹೆಣ್ಣು ಗಳಿಸಿದಿ, ಮಣ್ಣು ಗಳಿಸಿದಿ, ಗಂಡು ಗಳಿಸಿದಿ, ಅಧಿಕಾರ ಗಳಿಸಿದಿ, ಮತ್ತೇನೇನೋ ಅದಾವನ್ನೆಲ್ಲ ಗಳಿಸಿದಿಪ್ಪ. ಆದ್ರೆ ನೆಮ್ಮದಿ ಕೊಟ್ಟವ ನಾವು ನಿನಗೆ, ನೆಮ್ಮದಿಯಿಂದ ಇರ್ಕೊಡ್ತಾವ ನಿನಗೆ. ಎದ್ರ ಸಂಬಂಧ? ಸುಳ್ಳು ತೇಕಿದಲ್ಲ ನೀನು. ನಿನಗೂ ಲಾಭ ಇಲ್ಲ, ಇನ್ನೊಬ್ಬರಿಗೆ ಲಾಭ ಇಲ್ಲ ಅವುಗಳಿಂದ. ನಮಗೆ ಲಾಭ ಸಿಗ್ತೈತೆ ಅಂತ ಅವುಗಳ ಸಂಬಂಧ ಹಂಗ ಗುದ್ದಿ ಹಾಸ್ಕೊಂಡು ನಿದ್ದೆ ಹತ್ತಿದಾಗ ಅಷ್ಟ ಆರಾಮ ಇರ್ತೀರಿ ನೀವು. ಎಚ್ಚರ ಆದ್ಮೇಲೆ ಚಾಲು ಆತ್ ನೋಡ್ರಿ, ಅದ ಕಷ್ಟ. ನಿದ್ದೆ ಯಾವ ಜಾತಿಯವ್ರು ಇದ್ರಿ ಅಂದ್ರೆ ಹೆಣ್ಣಿದ್ವೇನು ಗಂಡಿದ್ವಿ ಅಲ್ಲಿ, ಆರ್ಯದಾವ್ ಇದ್ವೇನು ಮುದುಕಾಗಿದ್ವಿ ಅಲ್ಲಿ. ಯಾವ ದೇಹ ಭಾವನೆ ಇಲ್ಲ, ಎಲ್ಲ ಸಂಬಂಧಗಳ ತಪ್ಪಿ ಹೋಗೈತಿ. ಆದ್ರೂ ನೀ ಇದಿ ಹೆಂಗದಿ ಅಂದ್ರೆ ನೀ ಆರಾಮದಿ, ನೀನಾಗಿದ್ದಾಗ ಆರಾಮದಿ. ನಾವು ಎಚ್ಚರ ಆದ್ಮೇಲೆ ಏನಾರ ಆಗಿ ಆರಾಮ ಇರ್ಬೇಕಂತ. ಏನಾರ ಆಗುದೇ ಅದು, ನೀ ಯಾರು ನೋಡ್ಕೋ. ವಿಷಯದ ವ್ಯಾಮೋಹ ಏನ್ ಮಾಡ್ತೈತಿ? ಮನುಷ್ಯನನ್ನ ವಿನಾಶದತ್ತ ಒಯ್ಲಿಕ್ಕೆ ಅದು. ಇದು ಹೊಳಿವಲ್ದ ನಮ್ಗೆ. ಇನ್ನೂ ಅದನ್ನು ಹೊಂದಬೇಕನ್ನೋ ಇಚ್ಛಾ ನಮ್ಮನ್ನ ಎಲ್ಲೆಲ್ಲಿ ಹುಟ್ಟಾಕಸ್ತೈತಿ ಹೇಳಕ್ ಹೋದ್ರು. ಎಂತೆಂಥ ಕರ್ಮಗಳನ್ನು ಮಾಡಾಕಸ್ತೈತಿ. ಯಾವ ಜಾತಿ ಮತ ನಿನಗೆ ಹಿತ ಕೊಟ್ಟಾಗಡ್ರಿ? ಎಲ್ಲಾ ಜಾತಿ ಮತಗಳ ಭಾವನೆಯನ್ನು ಅಡಗಿಸಿದಾಗ ನಿನಗೆ ನಿದ್ದೆ ಹತ್ತ. ಮಾನವ ವ್ಯರ್ಥವಾಗಿ ಶರೀರವನ್ನು ಹಾಳು ಮಾಡ್ಕೋತ, ಜಾತಿ ಮತದ ಗುಂಪು ಕಟ್ಕೊಂಡ ಜೀವನ ಎಲ್ಲ ಹಾಳು ಮಾಡ್ಕೋತ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ಟರೆ ಸಿಕ್ಕಿತ್ತಪ್ಪ ಅಂತ. ಮೊದಲು ಮನುಷ್ಯತ್ವ ಬರ್ಬೇಕು, ಆ ನಂತರ ಮುಮುಕ್ಷತ್ವ. ನನಗೆ ಮಾತ್ರ ಇನ್ನೂ ಮನುಷ್ಯತ್ವನ ಬಂದಿಲ್ಲ, ನಿಮಗೆ ಯಾರಿಗಾರು ಬಂದೈತೆ ನೋಡ್ಕೋರಿ ಅಂದಾರ. ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದೆ ನೋಡಿ. ಮನುಷ್ಯರಂತೆ ಯಾರಿಗಂತಾರೆ? ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಅವಂಗ ಮನುಷ್ಯ ಅಂದ್ರೆ. ಈ ಮನುಷ್ಯನ ಏನು ದನ ಅದಿ ಅಂತಿರ್ತಾರೆ, ಹೌದಿಲ್ಲ? ದನದ ವ್ಯವಹಾರ ಮಾಡೋ ಮನುಷ್ಯ ಹಂಗಿರ್ತಾನೆ. ಮುಂಜಾನೆ ಸಂಜೆ ಮಟ್ಟ ಬರೀ ಅದ ದನದ ವ್ಯವಹಾರ, ತಿನ್ನೋದು ತಿನ್ಕೋದು, ಮಕ್ಕಳನ್ನ ಹಿಡಿಯೋದು, ಇದನ್ನ ಮಾಡೋದು. ಹೋದ್ರು ಇದನ್ನ ಮಾಡ್ಕೊಂತ ಕೂತ್ರೆ ಈ ಮನುಷ್ಯನ ಜನ್ಮ ಕೆಲಸನೇ ಇದು. ಇಷ್ಟು ಕೆಲಸ ಪಶು ಪಕ್ಷಿಗಳು ಸರಳ ಮಾಡ್ತಾವ. ಏನ್ ದೊಡ್ಡ ಕೆಲಸ ಮಾಡಿದಂಗೆ ಆಗ್ತಾನೆ. ನಿನ್ನ ಕೆಲಸ ಏನು? ಮನುಷ್ಯನ ಜನ್ಮದ ಕೆಲಸ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗ್ತದೆ. ಮನುಷ್ಯನ ಜನ್ಮದ ಕೆಲಸದಾಗ ತೊಡಬೇಕು. ಅವ್ನು ಬಹಳ ಧೈರ್ಯಶಾಲಿ ಆಗ.
ನಮ್ಮ ಪೂರ್ವ ಭಾವನೆಗಳನ್ನು ಕಲ್ಪನೆಗಳನ್ನೆಲ್ಲ ಅಳದ ಉಳ್ದಾಗ ಇದನ್ನು ತಿಳ್ಕೊಳಿಕ್ ಬರ್ತದೆ ನಮ್ಗೆ ನಿಮ್ಮ ನಿಜದ ಎಚ್ಚರಿಕೆ. ನೀ ಲೌಕಿಕ ಇವನ್ನೆಲ್ಲ ಹಿಡ್ಕೊಂಡು ನಾ ಹೆಂಗ್ ಹೊಂದಿದ್ದೇನೆ ಅಂತ ಎಲ್ಲ ಹಂಗ ಹರಿದು ನಿಂತಾಗ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ ಬರ್ತದೆ ನಮ್ಗೆ. ಬಹಳ ಧೈರ್ಯಶಾಲಿ ಆಗ್ಬೇಕು. ಏನ್ ತನ್ನನ್ನ ತಿಳ್ಕೋಬೇಕಾಗಿತ್ತಂದ್ರೆ ನಿನ್ನ ಬಗ್ಗೆ ಇದ್ದ ಜ್ಞಾನವನ್ನು ಮೊದಲು ಕಳ್ಕೊ. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು, ಯಥಾರ್ಥ ಜ್ಞಾನವನ್ನು ಮಾಡ್ಕೋ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳಿ ಅವರ ಆಶ್ರಯವನ್ನು ಹೊಂದು. ಅವಾಗ ನಿನಗಿದು ಸಂಸ್ಕಾರಕ್ಕೆ ಇಲ್ಲ ಆಗುದಿಲ್ಲ. ಇದು ಒಮ್ಮಿಲ್ಲ ಕೈಕಾಲು ಕಟ್ಕೊಂಡು ಬಿದ್ದಾಗ ತೆಗ್ದೈತಿದ ಹೌದಿಲ್ಲ. ನಾ ಅಂದ ಆದ ಕೆಲಸ ಐತಿ, ಇದೈತಿ, ಅದೈತಿ, ಇದೈತಿ ಹೊಡಿ ಚಕಡಿ ನಿನಗಾಗುದಿಲ್ಲ. ಬರೇ ನೆವ ಹೇಳಿದವನ ಪಾರಾಗಿ ಹೋಗಿ ಮತ್ತೆ ಅದನ್ನ ಮುಗಿಸಿಂದ ಬರ್ತೇನೆ. ಇದು ಮುಗಿಲಿಲ್ಲ, ನೀ ಬರ್ಲಿಲ್ಲ, ಅದ್ರಾಗ ಹೋಗಿ ಮುಳಿಗೆ ಹೋಗಿ ಅದ್ರಾಗ ಸದ್ದ ಎತ್ತು ಹೊಳ್ಳಿ ನೋಡ್ದಂಗ ಏನ್ ಬೇಕಾದ ಬರ್ಲಿ, ಬಂದದ್ದೆಲ್ಲ ಬರ್ಲಿ, ಏನ್ ಗಟ್ಟಿಯಾಗಿ ನಿಂತಾಗ ಇದು ಭೇಟಿಯಾಗ ನಾವು ಎಂದಿಲ್ಲ ಒಂದು ದಿನ ಇದು ಗಟ್ಟಿ ಆದಾಗ ಇದು ಅನುಭವ ಕೊಡ್ಬೇಕು. ಸದ್ದ ನಿಂತು ಬೆಟ್ಟಿನ ಮ್ಯಾಗ ಅದನ್ನ ಅನುಭವ ಮಾಡ್ಕೊಳ್ಳೋ ಪ್ರಯತ್ನ ಮಾಡಕ್ ಬರ್ತೈತೆ. ನೀನು ಬಾಳೆ ದಿನ ಏನಪ್ಪ ಜಾಕಿ ಬರ್ತೈತೆ ಅದ ಅದಿಲ್ಲ ಹೇಳ್ಕೊಂಡು ಹೋಗ್ತೈತಿ. ಮತ್ತೆ ಏನೋ ಕೇಳಿದಾಗ ಇದಂಗ ಅನಸೇ ಒಂದಿಟ್ಟು ಕುಂಡ್ರುವಂಗ ಅನಿಸ್ತೈತಿ. ಹೌದಪ್ಪ ಇದಕ್ಕರೆ ಒಂದ್ ಇಟ್ ಲೇಟ್ ಎಲ್ಲಾರು ಆದ್ಮ್ಯಾಗ ಇದು ಎದ್ದದ್ದನ್ನು ಹೋಗ್ಬಿಡ್ತೈತಿ. ಮತ್ತೆ ಹೌದಿಲ್ಲ, ತಡ ನಿಂದ್ರದಲ್ಲ, ಅದ ಹೇಳ್ಕೊಂಡು ಹೋಗ್ತೈತಿ. ಅಷ್ಟೊಂದು ವ್ಯಾಮೋಹ ನಮ್ಮನ್ನು ಅದ್ರಾಗಿನ ಸುಳಿದಾಡಕ್ ಹಸ್ತೈತಿ. ಒಳ್ಳೆ 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 ಅದು ವ್ಯಾಮೋಹ ಕಳ್ಕೊಂಡಾಗಿದ್ರೆ ಅಭ್ಯಾಸ ನಡಿತೈತಿ ನೋಡ್ರಿ. ಸ್ವಲ್ಪ ಉಳಿಯದಂತೆ ಒಂದು ನಾಶ ಮಾಡ ವಾಸನೆಗಳನ್ನು. ಏನ್ ಇಂದ್ರಿಯ ಗೆದ್ದವ ಚಂದ್ರನಂಗಿರ್ತಾನ. ಯಾರದ್ರಿ ಇಂದ್ರಿಯಗಳನ್ನು ಹತೋಟಿಗಳು ಇಟ್ಕೊಂಡವ್ರು? ಯಾರದ್ರಿ? ಸಿಕ್ಕಂಗ ಹರಿಬಿಟ್ಬಿಟ್ಟು ಹಿಡಿತದಾಗ ಇಟ್ಕೊಳಕ್ಕಾಗಿಲ್ಲ ನಾವು. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಇಲ್ಲ. ಮನಸ್ಸಿನ ನಮ್ಮ ಶ್ರಮ ಇದ್ದಾಗ ಇಂದ್ರಿಯಗಳು ದಮ ಮಾಡ್ಕೊಳಿಕ್ ಬರ್ತದೆ. ಮನಸ್ಸನ್ನ ಮೊದಲು ಹತೋಟಿಗಳಿಗೆ ಇಟ್ಕೊ, ಹಿಂದಗಡೆ ಇಂದ್ರಿಯಗಳನ್ನು ಹತೋಟಿಗಳಿಗೆ ಇಟ್ಕೊಳಕ್ ತಾನ ನಿಯಂತ್ರಣ. ಮನಸ್ಸು ನಿಯಂತ್ರಣ ಮಾಡಿದ್ರೆ ಇಂದ್ರಿಯಗಳ ತಾನ ನಿಯಂತ್ರಣ. ಎಲ್ಲ ಮನಸ್ಸೇ ಕಾರಣ ಇರುತ್ತೆ ನಮ್ಗೆ. ಹೌದು, ಮನಸ್ಸು ತಾನ ವಿಷಯ ಚಿಂತನೆ ಮಾಡಿ ಅದು ಮಲಿನಾಗೈತಿ. ಅದಕ್ಕೆ ನಮ್ಗೆ ಆನಂದ ಅನುಭವ ಕೊಡ್ಬೋದು. ತ್ವರೆ ವಿಷಯವನ್ನು ಬಿಡ, ಅದನ್ನ ವಿಷಯ ಚಿಂತನೆಯನ್ನು ಅದು ಏನೂ ಲಾಭ ಇಲ್ಲ ಅಂತ ಕೇಳೋದು ಉದಾಸೀನ. ಅದನ್ನ ಹಿಡ್ಕೊಂಡು ಕೂತ ತಿದ್ದಾಡಕ್ ಹೋದ ಸಮಾಧಾನ ಕೇಳಿಸ್ಬಿಡ್ತೀನಿ. ಇಂದ್ರಿಯಗಳನ್ನ ಗೆದ್ದುದ್ರೊಳಗೆ ಸೂರ್ತಾನ, ಮಂದಿ ಗೆದ್ದುದ್ರೊಳಗೆಲ್ಲ. ಕರ್ಣ ವಿಜಯದಿಂದ ಕಲಿತನವಿನ್ನುಂಟೆ ಎಂದರು. ತತ್ವಾನ್ವೇಷಣ ಮಂದಿರ ಪರಿಶುದ್ಧವಾದ ಅಂತಃಕರಣಕ್ಕಂತಾರ. ತತ್ವವನ್ನು ಅನ್ವೇಷಣ ಎಲ್ಲಿ ಮಾಡಕ್ ಬರ್ತೈತೆ ಅಂದ್ರೆ ಅಂತಃಕರಣ ಪರಿಶುದ್ಧ ಆದಾಗ ಅದನ್ನ ಅನ್ವೇಷಣ ಮಾಡಕ್ ಬರ್ತೈತೆ. ಏನ್ ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂತ ಇರು. ಅದನ್ನ ಅನ್ವೇಷಣ ಅಂದ್ರೆ ಅದನ್ನ ಹುಡುಕುದು. ಅನ್ವೇಷಣ ಮಾಡೋದು ಅಂದ್ರೆ ಹುಡುಕುದು. ಎಲ್ಲಿ ಅಂತಃಕರಣ ಪರಿಶುದ್ಧಿ ಇದ್ದಲ್ಲಿ ಅದನ್ನು ಹೋಗ್ಬೋದು. ತೋರಿಕೆ ಏನದ ನೋಡ, ಇರುವಿಕೆಯನ್ನು ಪರಿಚ್ಛಿನ್ನ ಮಾಡ್ಲಾರ್ದು. ತೋರಿಕೆ ವಿಕಾರ ಇರುವಿಕೆಗೆ ಹತ್ತೇನೂ ಇಲ್ಲ, ಹತ್ತುದೂ ಇಲ್ಲ. ಆನಂದಮಯವಾದ ಇರುವಿನದ, ದೋಷರಹಿತದ, ಮತ್ತೆ ಸಮಾಧ ಅಂತ ಹೇಳಿ ವೃತ್ತಿಯ ಕಡೆ ಹೋತಂದ್ರೆ ಸಮಾಧ. ನಿರಂತರ ಇದರ ವಿಚಾರ ಎಲ್ಲಿ ನಡೆದಿರ್ತೈತಿ ಅಲ್ಲಿ ಇದ್ದದನ್ನ ಅನುಭವ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಸಂಘದ ಪರಿಣಾಮ ಭಾಳ ಆಕೈತಿ ನಮ್ಗೆ.
ಸತ್ಸಂಗದೊಳಗೆ ನಿರಂತರ ತೊಡಗೋದ್ರಿಂದ ಅದು ಬೇಕಾದಂತ ದಡ್ಡದನಪ್ಪ ಅಂದ್ರೂ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ವಿವೇಕ ಸಿಗೋದು ಎಲ್ಲಿ ಅಂದ್ರೆ ಸತ್ಸಂಗದೊಳಗ ಸಿಗೋದು. ಆ ಸತ್ಸಂಗ ಸಿಗೋದು ಬಹಳ ದುರ್ಲಭ. ಏನ್ ಶ್ರದ್ಧೆಯಿಂದ ಆ ಸತ್ಸಂಗದೊಳಗೆ ಕೇಳಿದಂತ ವಿಚಾರಗಳನ್ನ ನೀನು ಮನನ ಮಾಡ್ಲಿಕ್ಕೆ ಅಂದ್ರೆ ನಿನ್ನಲ್ಲಿ ಅದು ದೋಷ ದರ್ಶನ ಆಗಿ ಅದ್ರ ಬಗ್ಗೆ ಉದಾಸೀನ ಭಾವ ಬರ್ತದೆ. ವೈರಾಗ್ಯ ಯಾವಾಗ ಉದಯ ಆಯ್ತು ಅವಾಗ ವಿಕಲ್ಪರಹಿತ ಆಗ್ತದೆ. ಯಾವ ಕಲ್ಪನೆಗಳು ಅಲ್ಲಿ ಉಳಿದಿಲ್ಲ ಅಂತ. ಉದಾಸೀನ ವೃತ್ತಿ ಆತಂದ್ರೆ ಎರಡು ಕಲ್ಪನೆಗಳ ಮಧ್ಯ ಸ್ಥಿತಿ ಒಳಗೆ ಸ್ಪಷ್ಟವಾಗಿ ಎಲ್ಲರಿಗೂ ಅದು ಅನುಭವ ಬರ್ತೈತಿ. ಆನಂದಮಯವಾದ ಇರುವಿನ ಸ್ಥಿತಿ, ಕೇವಲ ಆನಂದಮಯವಾದ ಇರುವಿನ ಅನುಸಂಧಾನ ಮಾಡ್ಲಿಕ್ಕೆ ಯುಕ್ತಿಗಳನ್ನು ಕೇಳಲಿಕ್ಕೆ ಬರ್ತಕ್ಕಂಥವ್ರು ಎಲ್ಲಿದ್ದಾರೆ? ಒಬ್ಬರ ಸಿಗ್ತಾರೆ ನೋಡ್ರಿ. ಔಷಧ ಬಿಟ್ಟ ಮ್ಯಾಗಿದೆ ಹೆಂಗ್ ಮಾಡೋದ್ರಿ ಆ ಸ್ಥಿತಿಯನ್ನು ಪಡ್ಕೊಳಿಕ್ಕೆ ಏನ್ ಮಾಡ್ಬೇಕು ಅಂತ. ಬರೇ ಬಾಳೆ ಸಮಸ್ಯೆ ಬಹಳ ವಿರಳ, ಎಲ್ಲೋ ಒಬ್ರು ಸಿಗಬಹುದು. ಆನಂದಮಯವಾದ ಇರುವನ್ನು ಕುರಿತು ಯಾವ ಅಭ್ಯಾಸ ಮಾಡ್ತಿರ್ತಾನೆ ಅವನಿಗೆ ಯಾವ ಹೆದರಿಕೆನೂ ಇರುತ್ತದೆ. ನಮ್ಮನ್ನು ನಾವು ತಿಳ್ಕೊಬೇಕಾತಂದ್ರೆ ಇಲ್ಲೇ ನಮ್ಮ ಭಾರತದೊಳಗೆ ತಿಳ್ಕೊಳಿಕ್ ಬರ್ತದೆ. ನಮ್ಮ ಭಾರತ ಋಷಿಮುನಿಗಳು ಏನು ಹೊಂದಿ ಇದ್ದು ತೋರ್ಸ್ಯಾರ, ಅದ್ರ ದಾರಿ ಹಿಡಿಬೇಕಾಗಿತ್ತು ನಾವು. ನಮ್ಮ ಭಾರತದ ಋಷಿಮುನಿಗಳ ತಪಸ್ಸಿನ ಪ್ರಭಾವ ಏನದ ಅದು ಅಬಾಧ್ಯವಾದದ್ದು. ಅದನ್ನು ಯಾರಿಗೂ ಮಾಸಲಿಕ್ಕೆ ಬರ್ತಲ್ಲ. ಅದು ಹಂಗ ಯಾರು ಎಚ್ಚರಗೊಳಿಸುವಂತನ ಐತೆ ನಮ್ಗೆ. ಬೇಕಾದಂತ ಇದಕ್ಕ ಭಾರತಕ್ಕ ಅಂತ ಪ್ರಸಂಗ ಬಂದಾಗ ಅದರಿಂದ ಬದುಕೈತಿದ್ದು ಭಾರತ. ಅಮರದ ಭಾರತೀಯ ಸಂಸ್ಕೃತಿ. ಎಷ್ಟು ಮಂದಿ ಇದ್ರ ಮ್ಯಾಗ ದಾಳಿ ಮಾಡಿ ಏನ್ ಮಾಡಿದ್ರು ನಾಶ ಮಾಡಿದ್ರು ಸುದ ಅಧ್ಯಾತ್ಮ ಸಂಸ್ಕಾರ ನಾಶ ಆಗುದಿಲ್ಲ. ಇವು ಜಗತ್ತಿನ ವಸ್ತುಗಳನ್ನ ನಾಶ ಮಾಡಬಹುದು, ಈ ಸಂಸ್ಕಾರವನ್ನು ಏನಾರ ಅಳಿಸ್ಲಿಕ್ಕೆ ಆಗುದಿಲ್ಲ. ಭಾರತೀಯ ಸಂಸ್ಕೃತಿಯನ್ನ ಅದನ್ನ ನಾಶ ಮಾಡಕ್ಕೆ ಎಂದೂ ಸಾಧ್ಯನೇ ಇಲ್ಲ. ಅಮರದ ಅದು. ನಿಮ್ಮ ಇರು ಯಾವ ಸ್ಥಿತಿಯಲ್ಲಿ ಯಾವ ಅವಸ್ಥೆಗಳ ಮೂಲಕ ಯಾವ ಕಾರಣಗಳ ಮೂಲಕ ಅನ್ಯ ಆಕಾರವನ್ನು ತಳೆದು ಹೇಳಿ ಅದು ಏನೂ ಆಗಿಲ್ಲ. ಅರಿವು ಇದಕ್ಕಿದ್ದಂಗೆ ಇದೆ. ಈಗ ಅರಿವು ಇರುವ ಆನಂದ ಎಂದು ಬದಲಾಗೈತಿ. ಈ ಶರೀರ ಮೊದಲು ಮಾಡ್ಕೊಂಡು ವಸ್ತುಗಳೆಲ್ಲ ಕೆಟ್ಟ ಹೋಗ್ತಾವ. ನೀವೇನಿದ್ದೀರಿ ಆ ಕಡೆ ಲಕ್ಷ ಕೊಟ್ಟು ನೋಡ್ಕೊಡಿ ಅಂದ್ರೆ ಆರಾಮಿರ್ತೀರಿ. ಇರುವಿನ ನೆನಪಿನಾಗ ಯಾವ ಇರ್ತಾನ ಅವನ ಜನ್ಮ ಸಾರ್ಥಕ. ಬರೀ ತೋರ್ಕಿ ನೆನಪಿನಾಗ ಇದ್ದವ ಜೀವನ ಎಲ್ಲ ವ್ಯರ್ಥ. ಸಿಕ್ಕಂತ ವೇಳೆಯನ್ನ ಎಲ್ಲ ದುರುಪಯೋಗ ಮಾಡ್ಕೊಂಡ. ನೀವು ಏನಿದ್ದೀರಿ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ನೀವೇನಿದ್ದೀರಿ ನೀವೇನು ಕಾಲ ಕೆಡಿಸೋ ಹುಳ ಅಲ್ಲದು. ಈ ಶರೀರ ಕಾಲ ಕೆಡಿಸೋ ಹುಳ ಇದು. ಇದನ್ನ ನೆನಪು ಮಾಡ್ಕೋತ ಕೂತ್ರೆ ನಿನಗೇನು ಲಾಭದ? ಅದಕ್ಕೆ ಈ ಶರೀರ ಉಪಾಧಿಗಳ ಸಂಬಂಧವನ್ನು ತಪ್ಪಿಸ್ಬೇಕು. ನಡಬರ್ಕ ಬಂದ ಶರೀರ ನಡಬರ್ಕ ಹೋಗುವ ನಾವು ಕಾಯಂ ನೀನು ಕೂಡ ಇರುವಲ್ಲ. ಅವು ಹೋಗಕತ್ತಿದ್ಕೊಳ್ಳ ಶುರು ಮಾಡ್ತೀವಿ. ಶರೀರ ನಾನನ್ನು ತಾದಾತ್ಮ್ಯ ಭಾವ ಕಳ್ಕೊಂಡಾಗ ನೀ ಆರಾಮಿರ್ತೀವಿ ನೋಡ್ರಿ. ಶರೀರ ತಾದಾತ್ಮ್ಯ ಭಾವ ಇತ್ತಂದ್ರೆ ದುಃಖ ನಿರಂತರ ನಾವು ಹೊಂದಬೇಕಾಗೈತಿ. ಅರಿವು ಇರುವ ಆನಂದವನ್ನು ಪಂಚಭೂತಾದಿಗಳಿಂದ ತಯಾರು ಮಾಡಕ್ ಬರ್ತೈತೆ. ಇದು ಪಂಚಭೂತಾದಿಗಳಿಂದ ಸಂಘಟಿತವಾದಂತಹ ಶರೀರ. ಇದು ಪಂಚಭೂತಾದಿಗಳಲ್ಲಿ ವಿಲೀನ ಆಗಿ ಹೋಗ್ಬಿಡ್ತೈತಿ. 5 ಭೂತಗಳೇನದಾವಲ್ಲ ಅದ್ರಾಗ ಅದು ವಿಲೀನ ಆಗಿ ಹೋಗ್ಬಿಡ್ತೈತಿ. ಪಂಚಭೂತಾದಿಗಳು ಕೂಡಿದಾಗ ಇದು ಶರೀರ ತಯಾರಾಗೈತಿ. ಕರ್ಮಜನ್ಯ. ಅದು ಕರ್ಮದಿಂದ ಆಗೈತಿ. ಇದು ಸುಖ ಕೊಡ್ತೈತೆ ಅಂತ ಇದ್ರ ಬೆನ್ನೈತಿ. ಇಂಥ ಕರ್ಮಗಳನ್ನು ಮಾಡಿ ಇಂಥ ಶರೀರ ಧಾರಣ ಮಾಡಿ
ಇದು ಸುಖ ಕೊಡ್ತೈತೆ ದುಃಖ ಕೊಡ್ತೈತೆ ನೋಡ್ಕೊ. ಇದು ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರಲ್ಲ, ದುಃಖ ಒಂದು ಪ್ರಸಂಗನ ಬರ್ತಿದ್ದಿಲ್ಲ. ಇದು ಸುಖ ಕೊಡ್ತೈತೆ ಅಂತ ಇದ್ರ ಬೆನ್ನ ಹತ್ತಿ ಎಂದೂ ಕೊಡ್ಲ. ನಮ್ಮ ತನ್ನ ತೇಲಿ ಏನೈತೆ ಅದನ್ನ ಕೊಡ್ತೈತೆ. ಅದು ನಾವು ತಿಳ್ಕೊಂಡಂತದ್ದು ಅದು ಸುಖ ಕೊಡುದು. ಸುಖ ಕೊಡೋ ಶರೀರ ಯಾವಾರ ಅದಾವನ್ರಿ ಜಗತ್ತಿನಾಗ? ಬೇಕಾದಂತ ಕಮ್ಮನ ಶರೀರ ಐತೆ ಅಂದ್ರು ಮತ್ತು ಅದು ಯಾರಿಗೂ ಸುಖ ಶಾಂತಿಯನ್ನು ಕೊಡುದಿಲ್ಲ. ನಿನಗೆ ಭ್ರಮ ಆಗೈತೆ ಅವು ಸುಖ ಕೊಡ್ತಾವಂತ. ನಿನ್ನಿಂದಲೇ ನಿನಗೆ ಹಿತ ಸುಖ ಹೊರತು ಈ ಶರೀರಾದಿಗಳನ್ನ ಅಲ್ಲ. ಈ ಎಷ್ಟು ಶರೀರ ಧಾರಣ ಮಾಡಿ ನೋಡಿ ಆರಾಮಿರ್ಬೇಕಂತ ಎಲ್ಲ ಹೇಳ್ದ ಕೇಳ್ದ ಕೈ ಕೊಟ್ಟು ಅದಕ್ಕೆ ನಂಬದಿರು, ನೆಚ್ಚದಿರು ಅಂದ. ಅಸ್ಥಿರವಾದದ್ದು ಯಾವ್ದೈತಿ ಅದನ್ನ ಯಾವ್ದು ನಂಬ, ಸ್ಥಿರವಾದದ್ದು ಯಾವ್ದೈತಿ ಅದನ್ನ ನಂಬ. ಯಾವಾಗಲೂ ಇದ್ದ ವಸ್ತು ನೀನು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗ ಆಗೋ ನೀನಲ್ಲ. ನಿನ್ನೊಳಗೈತಿ. ನಿನಗೆ ಬೇಕಾದದ್ದು ಅನ್ಯದ್ರ ಹುಡುಕಿರೋದು ಸಿಗುವುದೇ ಇಲ್ಲ. ನೀ ಎಷ್ಟು ಜನ್ಮ ಹುಡುಕಿದ್ರು ನಿನ್ನ ಬಿಟ್ಟು ಹುಡುಕಿದ್ರು ಸಿಗುದಿಲ್ಲ. ಹುಡುಕೋದ್ ಬಿಟ್ಟು ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ಬೇಕು. ಯಾವ ವಸ್ತು ನೀ ಬೇಕಂತ ಅದು ಬೇಕಂದಂಗ ಅದು ದೂರ ಹೋಗೈತಿ. ನೀನು ಅದನ್ನ ನೆನಪು ಮಾಡೋದ್ ಕೈ ಸುಮ್ಮನೆ ಇದ್ದಾಗ ಅದು ನೀನ ಅದ ಇದೆ ಅನ್ನೋದು ಅನುಭವ ಬರ್ತೈತಿ. ಹೌದಿಲ್ಲ? ಈ ನ್ಯಾಳ ಬೆನ್ನ ಹತ್ತಿ ಹೊಕ್ಕಿ ಮುಂದ ಅದು ನೀ ಹಿಂದಿಂದ ಅದನ್ನ ಹಿಡಿಯಾಕ ಕೊಟ್ಟಿ. ಹೌದಿಲ್ಲ? ಅದನ್ನು ಹಿಡಿದು ಬಿಟ್ಟು ಹಾಳಿಬಿಟ್ಟೆ ಅಂದ್ರೆ ತಾನ ಅದು ನಿನ್ನ ಬೆನ್ನ ಹತ್ತೈತಿ. ಯಾವ ವಸ್ತು ನಿನಗೆ ಬೇಕಂತಿ ಅದ್ರ ಬೆನ್ನ ಹತ್ತಿ ನೀನು ಗುಲಾಮನ ಗಡ್ಡಾಡಕೈತಿ. ಅದು ಒಳ್ಳೆ ಅಂತ ಅದ್ರ ಬಯಸದಿದ್ರೆ ತಾನ ನಿನ್ನ ನಾಯಿ ಹಂಗ ಅದು ಬೆನ್ನ ಹತ್ತೈತಿ. ನೋಡ್ಕೋಬೇಕಾದ್ರೆ ಇದನ್ನ ಪ್ರಯೋಗ ಮಾಡಿ. ಯಾವ್ದು ನಾವು ಬ್ಯಾಡ ಅಂತೀವಿ ಅವ ತಾನ ಬೆನ್ನ ಹತ್ತ. ಬೇಕನ್ನೋ ಹಂಗ ನೀನು ಮುಂದೆ ಅವು ನೀ ಹಿಂದಿಂದ ಬಿಕಾರಿಯಾಗಿ ತಿರುಗ್ತೀನಿ. ಅದು ನೀ ಹಿಂದಿಂದ ತಿರುಗದ್ರಿಂದ ವಿಮುಖ ಆಗ. ನಾಯಿ ಹಂಗದ ನಿನ್ ಬೆನ್ನ ಹತ್ತ. ನನಗೆ ಅವಶ್ಯಕತೆ ಇಲ್ಲ ಅದ ಬ್ಯಾಡ ನೀ ಅಂತ ಅಂದ್ರು ನಿನ್ನ ಬಿಟ್ಟು ಹೋಗೋದಿಲ್ಲ. ಅದು ನಿನ್ನನ್ನು ಆಶ್ರಯಿಸ್ಕೊಂಡ ತಿಳುವಳಿಕೆ ನಮಗಾತಂದ್ರೆ ಏನೂ ಆಗಿಲ್ಲ. ನಮಗನು ಏನು ಕಳ್ಕೊಂಡೇ ಇಲ್ಲ. ನಮ್ಗೆ ಯಾವ ಹಾನಿನೂ ಇಲ್ಲ ಅನ್ನೋದು ನಿನ್ಗೆ ಹೊಳಿತೈತಿ ಜ್ಞಾನ ಆದ ನಂತರ. ನಿನ್ನವನ್ನು ಏನದಾವ ಇದ್ರಾಗ? ಅಯ್ಯಪ್ಪ ನಂದು ಹೊಡೆದಾಡ್ತಿದ್ದಿ. ಅದು ವಿಕಾರ ಆಗೋದ್ದಿನ ಸದಾ ವಿಕಾರ ಆಗೈತಿ. ಅಲ್ಲ ತೋರ್ಕಿಗೆ ಅದ ಸಂಬಂಧ, ಇರುವಿಕೆಗೆ ಏನೂ ಆಗಿಲ್ಲ. ಇರುವಿಕೆ ಕಡೆ ಲಕ್ ಕೊಟ್ಟು ನೋಡ್ಕೊ. ಇದಕ್ಕಿದ್ದಂಗೆ ಐತಿ. ಹೆಚ್ಚು ಕಡಿಮೆ ಆಗೋದೆಲ್ಲ ತೋರಿಕೆಯಾಗನೆ. ಇರುವಿಕೆ ಒಳಗೆ ಅದು ಹೆಚ್ಚು ಕಡಿಮೆ ಆಗೋದು, ಬದಲಾವಣೆ ಆಗೋದಿಲ್ಲ. ಶರೀರ ಮುಂತಾದ ಉಪಾಧಿಗಳ ದಶೆಯಿಂದ ನಾವು ಶೋಕ ಮೋಹಾದಿಗಳನ್ನು ಮಾಡ್ಲಿಕ್ಕತ್ತೇವೆ. ಪರಮಾತ್ಮದ ಇರುವನ್ನು ತಿಳ್ಕೊಂಡವರು ಶರೀರ ದಶೆಯಿಂದ ಶೋಕ ಮೋಹಾದಿಗಳನ್ನು ಮಾಡಿದ್ರು. ನಶ್ವರವಾದ ಪದಾರ್ಥಗಳ ಬಗ್ಗೆ ನೀ ಎಷ್ಟು ಮಾತಾಡಿದ್ರು ಎಲ್ಲ ವ್ಯಾಪ್ತ ನೋಡು. ಈ ಶರೀರ ನಿನ್ನ ಭಾವದೊಳಗ ತೋರಿದ, ಭಾವದೊಳಗ ಇರ್ತೈತಿ, ಭಾವದೊಳಗ ಆಡೈತಿ. ವಸ್ತು ಹೆಂಗದ ಹಂಗ ಇದಕ್ಕಿದ್ದಂಗ ವೃತ್ತಿ ಆಗೋದಕ್ಕೆ ಅರ್ಥಾನುಸಂಧಾನ ವೃತ್ತಿ ಅದ ಅಂತ. ಆನಂದದ ಆಕಾರ ಉಳಿಬೇಕಲ್ಲ ವೃತ್ತಿ. ಅಂದಾಗ ಅದ್ರ ಅನುಭವ ನಮ್ಗೆ ಇರ್ತೈತಿ. ಅಧ್ಯಾತ್ಮ ಜೊತೆ ಹೆವ ಮಾಡಿದೆ ಅಂದ್ರೆ ನೇಕಾರ ಜೊತೆ ಹೆವ ಮಾಡಿ ಬತ್ಲೆ ಹೋದಂತ. ಗಾಣಿಗ್ಯಾರ ಜೊತೆ ಹೆವ ಮಾಡಿ ಒಣ ರೊಟ್ಟಿ ತಿಂದಂತ. ಕೆರಿ ಕೂಡಿ ಹವ ಮಾಡಿ ಯಾಕ್ರಿ ಹಂಗ ಒಣಗಿಸ್ಕೊಂಡು ಹೋದ. ಎಲ್ಲರೂ ಪಾಶ್ಚಿಮಾತ್ಯ ಪದ್ಧತಿ ಅನುಕರಣ ಮಾಡಾಕೈತಿ. ಎಂತೆಂತ ಕಾರ್ಬಾರ್ ಮಾಡಾಕೈತಿ ನೋಡ್ಕೋರಿ. ನೆಮ್ಮದಿಯನ್ನೆಲ್ಲ ಕಳ್ಕೊಂಡ್ಬಿಟ್ಟೇನು. ಹೊರಗಿನ ಇದಕ್ಕೆ ಬೆನ್ನೈತಿ. ನಮ್ಮ ಋಷಿಮುನಿಗಳ ಪರಂಪರೆ ಏನೈತಲ್ಲ ಅದನ್ನು ಪುನಃ ನಾವು ಅದರಂತೆ ನಾವು ಬದುಕಬೇಕಾಗೈತಿ. ಋಷಿಮುನಿಗಳ ಹೆಂಗ ಬದುಕಿದ್ರು ನಾವು. ಅವ್ರ ಜೀವನ ಕರ್ಮ ಹೆಂಗಿತ್ತು? ಹೊತ್ತಾಗೋ ಮಠ ಮಲ್ಕೋತಿರ್ತಾರ ಮೊದಲಿನ ಮಂದಿ. ಇಲ್ಲ ಬೇಯ್ತಿದ್ರ ಅವ್ರು. ಯಾಕ್ರಿ ಹೊತ್ತಾಗೋ ಮಠ ಮಲ್ಕೊಂಡ್ ನಾವು ಹೇಳ್ಬೇಕಿಲ್ಲ. ನಾವು ಎದ್ದ ಕೂಡಲೇ ಏನು ಕಾರ್ಯಗಳು ಏನದ ಅವನ್ನೆಲ್ಲ ಮಾಡ್ಬೇಕು. ನಮ್ಮ ಉದ್ಯೋಗಗಳನ್ನ ಏನೆಲ್ಲ ಸಾಧಿಸ್ತೈತೆ ದೌಡಿ ಹೇಳುವುದರಿಂದ. ದೌಡು ಮಲಿಗೆ ದೌಡಿ ಹೇಳುವಂತ
10 ಮನಿ ಕೂಲೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಿದ್ರು ಅವರು, ಹೌದಿಲ್ಲ? ಮತ್ತೆ ದೌಡಿ ಎದ್ದು ಬಿಡ್ತಿದ್ರು. ದೌಡಿ ಎದ್ದ ಕೂಲೆ ಎಷ್ಟು ಶರೀರ ಎಷ್ಟು ಆರಾಮ ಇರ್ತೈತಿ. ಅದಕ್ಕೆ ಶರೀರ ರೋಗಗ್ರಸ್ತ ಆಗುದಿಲ್ಲ. ಇವು ಶರೀರ ರೋಗಾದಿಗಳ ವಿಶ್ರಾಂತಿ ಇಲ್ಲ ಇಲ್ಲ. ದೌಡ್ ಮಲ್ಕೋ, ಅಲ್ಲಿ ವಿಶ್ರಾಂತಿ ಏನ್ ಸಿಗ್ತೈತಲ್ಲ 9ರಿಂದ 12 ಗಂಟೆದೊಳಗೆ ಏನ್ ಸಿಗ್ತೈತಿ ಆ ವಿಶ್ರಾಂತಿಯಿಂದ ಶರೀರ ಆರಾಮ ಇರ್ತೈತಿ. ನಿಮ್ ಮ್ಯಾಗ ಹೆಚ್ಚಿನ ವೇಳೆ ಎಚ್ಚರಿದ್ದು ಮಾಡ್ತೀಯಲ್ಲ ಬೆಳಗಿನ, ಅದು ಸರಿಯಾಗಿ ವಿಶ್ರಾಂತಿ ಕೊಡುದಿಲ್ಲ. ಅದು ಪೂರ್ಣ ಮನಸ್ಸಿಗೆ ಶರೀರಕ್ಕೆ ಆರೋಗ್ಯ ಉಳಿದಿಲ್ಲ. ಅದು ಶರೀರ ಕೆಟ್ಟು ಬಿಡ್ತೈತಿ. ಅದಕ್ಕೆ ಶರೀರಕ್ಕೆ ನಮ್ಗೆ ವಿಶ್ರಾಂತಿ ಬೇಕಾಗಿತ್ತಂದ್ರೆ ದೌಡ್ ಮಲಗು. ದೌಡ್ ಊಟ ಮಾಡು, ದೌಡ್ ಮಲಗ್ನಿ. ಮಾಡೋಣ ಸರ್ವತ್ತಿಗೆ ಊಟ. ಅವಾಗ ಕೆಲವು ಮಂದಿ ಇನ್ನೂ ರೊಟ್ಟಿ ಊಟ ಇದನ್ನ ಮಾಡಿದಿಲ್ಲ. ಅವಾಗ ಜಳಕ ಊಟ ಎಲ್ಲಾರು ಮಲ್ಕೊಂಡಿನ್ ಚಲುವಾಗಿರ್ತಾವ. ಹ್ಞೂನ್ರಿ. ಏನದು ಅವಾಗ ಏನದ ಶರೀರ ಎದಕ್ ಬರ್ಬೇಕು? ಅದಕ್ಕೆ ಅವನ ನಿಯಮಗಳ ನಿಸರ್ಗ ನಿಯಮಗಳನ್ನು ಪಾಲನೆ ಮಾಡಿದ ಶರೀರ ಆರೋಗ್ಯ ಇರ್ತದೆ. ದೌಡ್ ಹೇಳ ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳ ಅವನ ಶರೀರ ಹೆಂಗಿರ್ತೈತಿ ನೋಡಿ, ರೋಗಗ್ರಸ್ತ ಆಗುದಿಲ್ಲ. ನೀ ಹೊತ್ತೇರಿ ಅಂತ ಅವನ ಶರೀರ ರೋಗಗ್ರಸ್ತನ, ಬ್ಯಾನಿ ಮತಟು ಹೆಚ್ಚಕೈತೆ. ಅದು ದೌಡ್ ಮಲಗಿ ದೌಡಿಗೆ ಹೇಳುವುದರಿಂದ ಎಷ್ಟು ಲಾಭ ಅದಾವ. ಆರೋಗ್ಯ, ಶರೀರ ಆರೋಗ್ಯ ಇರ್ತೈತಿ, ಬುದ್ಧಿ ಚುರುಕಾಕೈತಿ. ಮತ್ತ ನಿನ್ಗೇನಾದ್ರು ಉದ್ಯೋಗ ಮಾಡಕ್ ಅವಕಾಶ ಸಿಗ್ತೈತಿ. ಹೌದಿಲ್ಲ? ಎಷ್ಟು ಸರಳ ಆಕೈತಿ. ಬ್ಯಾಸರ ಆಗುದಿಲ್ಲ. ಬೆಳಗಿನ ಟೈಮ್ನಾಗ ಏನಾರ ಮಾಡಿದ್ದು ನೀ ಹೊತ್ತೇರಿ ಏನಾರ ಮಾಡಕ್ ಹೋದೆ ಅಂದ್ರೆ ನೀನು ಬಗ್ಗುದ ಇಲ್ಲ ಮೈ. ಅದಕ್ಕೆ ಆರೋಗ್ಯ, ಸಂಪತ್ತು, ಜಾಣ್ಮೆ 3 ವೃದ್ಧಿ ಹಾಕೊಂಡು ದೌಡ್ ಮಲಗಿ ದೌಡ್ ಹೇಳೋದ್ರಿಂದ ಅದನ್ನ ಕಲ್ಕೋಬೇಕು ನಾವು. ಮೊದಲು ಅಷ್ಟಾರ ಮಾಡನಿ, ದೌಡ್ ಹೇಳಕ್ ಕಲಿ. ಯಾಕ್ರಿ? ಏನ್ ಮಾಡವ ಇಷ್ಟು ದೌಡಿ ಎದ್ದು ಅಂತಿರ್ತಾರೆ ಕೆಲವರು. ಇಷ್ಟು ದೌಡಿ ಎದ್ದು ಏನ್ ಮಾಡವಪ್ಪ, ಜಳಕ ಪಳಕ ಏನು ಹೊತ್ತಾಗಿ ಬಂದ್ ಮಾಡಕ್ ಬರುದಿಲ್ಲ, ಆಶ್ರಮಕ್ಕೆ ಹೋಗಿ ಬಂದ್ ಮಾಡಕ್ ಬರಲ್ಲ. ಈಗೇನಿಪ್ಪ ಅಂತದ್ರಾಗ ಕೆಲಸ ನಿಂದು ಹಂಗ ಹೋಗಲ್ಲ. ಹೌದಿಲ್ಲ? ಇದ ಆಲಸ್ಯತನ ಮನುಷ್ಯಾಗ ಬಂದ್ಬಿಡ್ತೈತಿ. ಮಾಡೋಣ ಮೊದಲು ಮಾಡ್ಕೊಳ್ಳುವಂತ ಮೊದಲ ಅವನು ಜಲಮಲಗಳ ಬಾಧೆಯನ್ನ ಅವನು ತೀರಿಸವನು ಮೊದಲು. ಹೌದಿಲ್ಲ? ಆ ನಂತರ ಸ್ನಾನ ಮಾಡಿದಿಂದ ನೀನು ನಿನ್ನ ಮಾಡ ಧ್ಯಾನ ಕೊಡು ಆ ಟೈಮ್ನೊಳಗೆ. ಹೌದಿಲ್ಲ? ಅಭ್ಯಾಸ ಮಾಡು. ಆ ನಂತರ ನಿನ್ನ ಲೌಕಿಕ ವ್ಯವಹಾರದಾಗ ತೊಡಗಿ. ನೀವು ಹೆಂಗಿರ್ತೈತಿ ನಿನ್ನ ಜೀವನ ನೋಡ್ಕೊ. ಅದನ್ನ ನಾವು ಮಾಡಕ್ ತಯಾರಿಲ್ಲ ಅಂತ. ಮನುಷ್ಯನ ಜನ್ಮದ ಕೆಲಸ ಅಂದ್ರೆ ಇದ. ಅದಕ್ಕೆ ವ್ಯತಿರಿಕ್ತವಾದಂತ ಕೆಲಸ ಮಾಡಾಕತ್ತೇವ್ ನಾವು. ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಕೆಲಸದಾಗ ಎಷ್ಟು ಮಂದಿ ತೊಡಗೇವ್ ನಾವು ಅಂತ. ಮೊದಲ ಅದಕ್ಕೆ ಆಶ್ರಮ ಪದ್ಧತಿ ಏನೈತಲ್ಲ, ಅಲ್ಲಿ ಎಲ್ಲಾ ಕಲಿಸ್ತಿದ್ರು ಅವರು. ಹೌದಿಲ್ಲ? ದೌಡಿ ಹೇಳುದು ಅಲ್ಲಿ ನಿಯಮಗಳ ತಕ್ಕಂಗೆ ನಡ್ಕೋಬೇಕಾಗೈತಿಲ್ಲ. ಎದ್ದು ಕೂಡಲೇ ಅಲ್ಲಿ ನಿಯಮ ನಿಂತು ಸ್ನಾನ ಮಾಡುದು ಎಲ್ಲ ಮಾಡಿ ಅಲ್ಲಿ ಧ್ಯಾನ ಕೊಂಡ್ರುದು, ಆ ವೇದ ಪಠನ ಮಾಡೋದು ಎಲ್ಲ ಇತ್ತು ಅಲ್ಲೆಲ್ಲ. ಅದರಿಂದ ನಮಗೆ ಲಾಭ ಐತಿ. ಆ ವಿದ್ಯೆಯನ್ನು ಕಲಿತೇವಲ್ಲ, ಆ ಶೈಶವಾವಸ್ಥೆ ಒಳಗ ಅವು ನಮಗ ಅವು ಜೀವನ ಪರ್ಯಂತ ನಮ್ಮನ್ನ ರೂಢಿ ಬಿದ್ದು ಬಿಡ್ತೈತಿ. ಅದ ಅಭ್ಯಾಸ ನಮಗೆ. ಸಸಿ ಇದ್ದಾಗ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಆ ಅವಸ್ಥೆ ಇದ್ದಾಗ, ಶೈಶವಾವಸ್ಥೆ ಒಳಗಿದ್ದಾಗ ಇವನ್ನೆಲ್ಲ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು. ಅದಕ್ಕೆ ಮಕ್ಕಳಲ್ಲಿ ಆ ತರಬೇತಿ ಕೊಡ್ಬೇಕಾಗೈತಿ. ಮಕ್ಕಳನ್ನ ಆ ವಿದ್ಯೆ ಕಲಿಸ್ಬೇಕು. ಅಲ್ಲೆಲ್ಲ ಅವ್ರ ಜೀವನ ಭದ್ರಕೈತಿ. ನಾಳೆ 25 ವರ್ಷದವರೆಗೆ ಬ್ರಹ್ಮಚರ್ಯ ಆಶ್ರಮದೊಳಗಿದ್ದು ಆ ರೂಢಿ ಮಾಡ್ಕೊಂಡ್ರೆ ನಿನ್ನ ಜೀವನ ಹೆಂಗಿರ್ಬೇಕು. ಅತ್ತ ಇದ್ದ ಬದಲಾಗೋದಿಲ್ಲ ಅವನು. ಹೌದಿಲ್ಲ? ಎಷ್ಟು ನಮಗ ಲವಲವಿಕೆಯಿಂದ ಇರ್ತಾವ. ಇವು ಹಾಸಿಗೆಯಾಗಿ ಬಿದ್ದದ್ದು ಹೇಳೋದೇ ಇಲ್ಲ, ಚಟುವಟಿಕೆ ಇಲ್ಲ. ಮನ್ಯಾಗ ಬಿದ್ದು ಕಲ್ಸಾಕೈತಿ. ಇವು ರೂಢಿ ನಿನಗೆ ಆಕತಿ ಆಗುದಿಲ್ಲ.
ಅದಕ್ಕೆ ಅವತಾರಿ ಪುರುಷರು ಅಲ್ಲಿ ಆಶ್ರಮದೊಳಗಿದ್ದ ಸೇವಾದಿಗಳನ್ನು ಮಾಡಿ ಆ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರು. ಯಾವ್ದ್ರದ್ದು ಚಿಂತೆ ಇರಬಾರ್ದು, ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ನೀವು ಇದ್ರ ಕಡೆ ಲಕ್ ಕೊಡ್ಬೇಕು, ಅಧ್ಯಾತ್ಮದ ಕಡೆನೇ ಲಕ್ ಕೊಡ್ಬೇಕು. ಏನ್ ಇಲ್ಲ ಇರ್ಲಿ ಹೊಡಿ ಚಕಡಿ ಅನ್ನು ಅಂತವ್ರಿಗೆ ಹೇಳಕ್ ಹೋಗ್ಬಾರ್ದು. ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ಮೊದಲು ಈ ಕೆಲಸ ಮಾಡಿ. ಸಮಾಧಿ ಸ್ಥಿತಿಯನ್ನು ಹೊಂದದ ಹೊರತು ನಾನು ಯಾರಿದ್ದೇನೆ ಅನ್ನೋದು ಖಾತ್ರಿ ಮಾಡ್ಕೊಳಿಕ್ಕೆ ಆಗುದಿಲ್ಲ ನಮಗೆ. ಅದಕ್ಕೆ ಆ ಸಮಾಧಿಯನ್ನು ಹೊಂದಲಿಕ್ಕೆ ಏನು ಸಾಧನ ಅದಾವ ಆ ಸಾಧನದೊಳಗೆ ತೊಡಬೇಕು. ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸ ತಪ್ಪದೇ ನಡಿಬೇಕು. ನಮಗೆ ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತೆ ಕೇಳುವುದು ಬಿಡಬಾರ್ದು. ಶ್ರವಣದ ಬಲ ಜೋರಾದ ಕೂಡಲೇ ಮನನದ ಅಭ್ಯಾಸ ಜೋರಾದ ಕೂಡಲೇ ನಿಧಿಧ್ಯಾಸನ ಪರಿಪಕ್ವಾದ ಕೂಡಲೇ ನನಗೆ ಸಮಾಧಿ ಸಿದ್ಧಿಸಿ ಬಿಡ್ತದೆ. ಇದೇ ಜೀವನದ ಗುರಿ. ಅದು ಅಂದ್ರೆ ನೀನು ಯಾರಿದ್ದೇನೋ ತಿಳ್ಕೋದು. ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆ, ಆನಂದ ಸ್ವರೂಪನಿದ್ದೇನೆ ಅನ್ನುವಂಥ ಜ್ಞಾನ ನಮಗೆ ದೃಢಪಡುತ್ತೆ ಅಂದ್ರೆ ನಮಗೆ ಯಾವುದೇ ತರದ ಬಾಧೆ ಆಗುವುದಿಲ್ಲ. ನಾನು ಯಾರಿದ್ದೇನನ್ನೋ ತಿಳುವಳಿಕೆನ ನಾವು ಮಾಡ್ಕೊಂಡೇವು ಅಂದ್ರೆ ನಮಗೆ ಏನು ಬೇಕಾಗೈತೆ ಅದ್ರಾಗ ಇದ್ದೇ ಇರ್ತೈತಿ. ನಾನಾ ಅದೇನನ್ನೋದು ಅನುಭವ ಬರ್ತೈತಿ. ನಿನಗೆ ಯಾವ್ದು ನೀ ಅನ್ಯವಾಗಿ ಹುಡುಕಾಕೈತಿದ್ದಿ ಬೇರೆಯಾಗಿ ಅದ ನೀನದಿ ಅನ್ನೋದು ಅನುಭವ ಬರ್ತೈತಿ. ಏಕರೂಪ ಐತು ಅದು ಪರಮಾರ್ಥ ವಸ್ತು ಅಂತ ಬದಲಾಗದೆ ಒಂದೇ ನಮೂನೆ ಇದ್ದದ್ದು. ಅದು ಯಾರಿದ್ರೆ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನ ಅವ ಆರಾಮಿರ್ತಾನ. ಒಂದು ಅರ್ಧ ನಿಮಿಷ ವೃತ್ತಿ ಆದ್ರ ಆನಂದದ ಆಕಾರ ಆಗಿರಾಗ್ತಾ ಇರಲಿಲ್ಲ ನಮ್ಗೆ. ಏನ್ ನಿಮಿಷಾರ್ಧವಾಗಲಿ ನಿಮ್ಮ ನೆನಪು ನಿಂದೊಡೆ ಮುಕ್ತಿ ಸಮನಿಸದಿಬುದೇ ಅಂತ. ಅಂದ್ರೆ ನಿಮ್ಮ ಆನಂದದ ನೆನವುನ್ಯಾಗ ಮನಸ್ಸ ಕಡೆ ಹೋದ್ರೆ ನಿಮ್ಗೆ ಒಮ್ಮೆ ಅನುಭವಕ್ಕೆ ಬಂತಂದ್ರೆ ಈ ಕಡೆ ಹೊಳ್ಳಾಕ ವಾಲ್ಯ ಅಂತೈತೆ ಅದು ಮನಸ್ಸು. ಅಲ್ಲಿ ಯಾವುದೇ ಮಿಶ್ರಣವಿಲ್ಲ, ಯಾವುದೇ ತರದ ಬಾಧೆ ಇಲ್ಲ, ಯಾವ ವಿಕಾರನೂ ಅಲ್ಲಿಲ್ಲ. ಅಂಥ ಆ ಇರುವಿನ ಸ್ಥಿತಿ ನಿನ್ನದ. ಅದನ್ನು ಪಡಿಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡಬೇಕಾಗಿದೆ. ಹಿಂದಿನ ಜನ್ಮದ ಸಂಸ್ಕಾರ ಈಗಿನ ಸ್ವಾಧ್ಯಾಯ ದೃಢಪಟ್ಟಿತ್ತು ಅಂದ್ರೆ ಯಾವ ವೇಳೆಕಾದ್ರೂ ನಿನಗೆ ಸಮಾಧಿ ಹೊಂದಾಕ್ ಬರ್ತೈತೆ. ಯಾವಾಗ ಬೇಕಾವಾಗ ಹೊಂದಬಹುದು ನೀ ಅದನ್ನು. ಹಿಂದಿನ ಜನ್ಮ ಸಂಸ್ಕಾರ ಈಗಿನ ಪ್ರಯತ್ನ ದೃಢಪಟ್ಟಿತ್ತು ಅಂದ್ರೆ. ಅದಕ್ಕೆ ಅಜ್ಜ ಅವ್ರು ಹೇಳ್ತಿದ್ರು ನಮ್ಮಪ್ಪ ಯಾವಾಗ ಬೇಕಾವಾಗ ಎಷ್ಟು ಬೇಕಷ್ಟು ನಿದ್ದೆ ಮಾಡಕ್ ಕಲ್ತಿತ್ತಂತ. ಅಂದ್ರೆ ಹಿಂದಿನ ಜನ್ಮ ಸಂಸ್ಕಾರ ಈಗಿನ ಪ್ರಯತ್ನ ಸಾಕಷ್ಟು ಮಾಡ್ಯಾರ್ದವ್ರು. ಇಚ್ಛಾ ಮಾಡಿದ್ರೆ ಅದು ನಿದ್ದೆ ಹತ್ತೈತಿ. ನಮಗೆ ಹಿಂದೆ ಹಂಗೆ ಬರ್ತಿತ್ತು ಈಗ ಬರುವಲ್ಲ ಅಂದ್ರೆ ಅದಲ್ಲ. ಅದು ಯಾವ್ದಾರ ಒಂದು ಮೂರ್ಛೆ ಅವಸ್ಥೆ ಇರ್ಬೇಕು. ನಿಮ್ಗೆ ಮೂರ್ಛೆ ಅವಸ್ಥೆ ಇಷ್ಟೊತ್ತನ ನನಗೆ ಎಚ್ಚರ ಆಗ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಈಗಿರ್ ನೋಡುನು ಸದ್ದ ಬರ್ಬೇಕಾದ ನಿನಗೆ ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ತಬೇಕಾದ ಅಂದ್ರೆ ಅವ ಯೋಗಿ. ಈಗ ನಿತ್ಯ ಪೆಟ್ಟಿನ ಮ್ಯಾಗ ಅದು ನಿನಗೆ ಬರ್ಬೇಕು ಆ ಭಾವ. ಇಚ್ಛಾ ಮಾಡ್ಯಾರ ಬರ್ಬೇಕು ನಿನಗೆ. ಹಿಂದೆ ಬರ್ತಿತ್ರಿ ನನಗದು ಅಂತ ಅದಲ್ಲ. ಏನಾರ ಆಗಿರ್ಬೇಕು ನಿನಗ. ಏನೋ ದೋಷದಿಂದ ಆಗೈತಿ. ಸದ್ದ ಅಭ್ಯಾಸ ಮಾಡಿದವ ಇದ್ದಾನೆ ಆ ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ಬೇಕು. ನಮ್ಗೆ ಯಾವಾಗ ಬೇಕು ಅವಾಗ ಮಾಡಕ್ ಬರ್ಬೇಕು. ನಿದ್ದೆ ಮಾಡಕ್ ಕಲಿಬೇಕು ನೋಡಿ. ಅದಕ್ಕೆ ಅದರ ಪ್ರಯೋಜನ ಅವಾಗ ನಿನಗೆ ಲಾಭ ತಗೊಂಡಂಗೆ. ಅದೇ ಅದ್ರ ಗೊತ್ತ. ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ಬೇಕು ನಿನಗೆ. ಆದ್ರೆ ನಾವು ಮಾಡೋ ಸಾಮಾನ್ಯ ನಿದ್ದೆ ಅದು ಪ್ರಾರಬ್ಧಕ್ಕನುಸಾರಾಗಿ ಹತ್ತಿದ್ರೆ ಇಲ್ಲ. ಇದು ಈ ಪ್ರಯತ್ನ ಮಾಡಿದ್ರೆ ಅಭ್ಯಾಸ ಇತ್ತಂದ್ರೆ ಯಾವಾಗ ಬೇಕು ಅವಾಗ ಸಮಾಧಿ ಹೊಂದಾಕ್ ಬರ್ತೈತಿ. ಈ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ಇರಾಕ್ ಬರ್ತೈತಿ. ಇದೇ ಮನುಷ್ಯನ ಜನ್ಮದ ಲಾಭ. ಈ ಸಾಧನೆಯನ್ನು ನಾವು ಮಾಡಬೇಕಾಗಿದೆ. ಅದ ಇಚ್ಛಾ ಮಾಡಿ ನಿದ್ದೆ ಹತ್ಬೇಕಾದ್ರೆ ಮನುಷ್ಯನಾಗಿನ ಎಲ್ಲಾ ದೋಷ ಹೋಗ್ಬೇಕಾಗೈತಿ. ಮನುಷ್ಯನಿಗೆ ಯಾವುದೇ ವಾಸನೆಗಳು ಉಳಿಲಂಗ ಮಾಡ್ಕೊಂಡಾಗ ಯಾವಾಗ ಬೇಕು ಅವಾಗ ನಿನಗೆ ಅದನ್ನ ಹೊಂದಾಕ್ ಬರ್ತೈತಿ. ಇಚ್ಛಾ ರಹಿತ ಆದಾಗ ಅನುಭವ ಬರ್ತೈತಿ. ಅಂತಃಕರಣ ದೋಷಗಳನ್ನು ಕಳ್ಕೊಂಡಾಗ ಬರ್ತೈತಿ ಅದೆಲ್ಲ.
ಅದಕ್ಕೆ ಅವು ದೃಢಪಟ್ಟಿತ್ತಂದ್ರೆ ಅಭ್ಯಾಸ ಮಾಡಿ ಈ ಭಾವ ಯಾವಾಗ ಬೇಕು ಅವಾಗ ಹೊಂದಾಗ್ ಬರ್ತದೆ. ಎಲ್ಲರಿಗೆ ಪ್ರಯತ್ನ ಮಾಡಿದ್ರೆ ಬರ್ತೈತಿ ಅದ, ಸುಳ್ಳ ನಮ್ಗೆ ಹೆಂಗ ಆದಿತ್ರಿ ಅಂತೀನಿ. ಮನುಷ್ಯರಿಗೆ ಆಗದ ಮತ್ತೆ ಅದಕ್ಕೆ ಮಾನವ ಮಾತ್ರಗೆಲ್ಲ ಆಕೈತಿ, ಅದನ್ನ ಮಾಡ್ಕೋರಿ ಅಂತ ಅದನ್ನ ಎಚ್ಚರಗೊಳಿಸ್ಕೊತ ಬಂದಾರ ಮಹಾತ್ಮ. ಪ್ರತಿಯೊಬ್ಬರಿಗೆ ಬರ್ತೈತಿ ಇದನ್ನ ಮಾಡ್ಕೊಳಿಕ್ಕೆ, ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ ನಾವು. ಸುಮ್ಮನೆ ನಮ್ಗೆ ಹೆಂಗ ಆದಿತ್ರಿ ಅಂತೀವಿ ನಾವು. ನಮ್ಮಂತ ಪಾಪಿಗಳು ಯಾರು ಪಾಪಿಗಳು? ನೀ ಆರೋಪ ಮಾಡ್ಕೊಂಡು ಕೂತಿ ಅದನ್ನ, ನೀನ್ ಅಲ್ಲ ಅಲ್ಲದನ್ನ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ನಿನ್ನ ನಿಜವನ್ನು ನೀ ತಿಳ್ಕೊ, ನಿನ್ನಲ್ಲಿ ಇವು ಯಾವು ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಅದನ್ನ ಮಹಾತ್ಮರು ನಮ್ಗೆ ಎಚ್ಚರಗೊಳಿಸ್ಕೊಂತ ಬಂದಾರೆ. ನಿನ್ನ ಉದ್ಧಾರಕ್ಕಾಗಿ ನೀನ ಪ್ರಯತ್ನ ಮಾಡಬೇಕು. ಯಾರು ಯಾರನ್ನು ಉದ್ಧರಿಸಲಾರು. ಆತ್ಮನೇವ ಆತ್ಮಾನ ಉದ್ಧರಿತ್. ಏನ್ ಯಾವ ಅವಸ್ಥೆಯಲ್ಲಾದ್ರೂ ಪ್ರಾಣಾಂತ್ಯದಲ್ಲಾದ್ರೂ ಇದನ್ನ ಹೊಂದಲಿಕ್ಕೆ ಬರ್ತೈತೆ. ನಮ್ಗೆ ಉತ್ಕಟ ಇಚ್ಛಾ ಇತ್ತು ಅಂದ್ರೆ ಶರೀರ ಹೊಕ್ಕೈತಪ್ಪ ಪ್ರಾಣ ಅನ್ನೋರಾಗ ಅದು ಮಾಡ್ಕೊಳಕ್ ಬರ್ತೈತೆ ನಮ್ಮ ಕೆಲಸ. ಈ ಲಾಭವನ್ನು ಮಾಡ್ಕೊಳಿಕ್ ಬರ್ತೈತೆ ನಮ್ಗೆ ಉತ್ಕಟ ಇಚ್ಛಾ ಇತ್ತಂದ್ರೆ. ಅಂತರಂಗದ ದುಡಿಕೆದು, ಬಾಹ್ಯದಕ್ಕೆ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಆನಂದವನ್ನು ಅನುಭವ ಮಾಡುವಂತಹದ್ದು ಪರಿಶುದ್ಧವಾದಂತ ಅಂತಃಕರಣ. ಅದಕ್ಕೆ ನಾವು ಅಂತಃಕರಣ ಪರಿಶುದ್ಧಿಗಾಗಿ ನಿರಂತರ ಪ್ರಯತ್ನ ಮಾಡಬೇಕು. ಅದು ಶುದ್ಧ ಇತ್ತ ಪರಿಶುದ್ಧ ಇತ್ತ ಅಂದ್ರೆ ಯಾವಾಗ ಬೇಕು ಅವಾಗ ಅದನ್ನ ಹೊಂದಾಕ್ ಬರ್ಬೇಕು. ರೆಡಿ ಇಚ್ಛಾ ಮಾಡಿದ್ರೆ ಅದ ಭಾವದಾಗ ಇರಾಕ್ಬೇಕು. ಮನಸ್ಸಿನಾಗ ಏನೇನು ತುಂಬಿಕೊಂಡು ಅದನ್ನೆಲ್ಲ ಖಾಲಿ ಮಾಡಿದಾಗ ಪ್ರತಿಯೊಬ್ಬರಿಗೆ ಅದ ಅನುಭವ ಬರ್ತದೆ. ಇದಕ್ಕೆ ಅಧಿಕಾರಿಗಳು ಯಾರು ಅಂದ್ರೆ ಏನ್ ಹಿಡ್ಕೊಂಡ ಮನಸ್ಸಿನಿಂದೆಲ್ಲ ಖಾಲಿ ಯಾರು ಮಾಡ್ತಾರೆ ಅವರೆಲ್ಲರೂ ಇದಕ್ಕೆ ಅಧಿಕಾರಿಗಳು. ಬಾಳೆ ಸೂತ್ರ ಎಲ್ಲ ಬೇಸರ ಆಗ್ಬೇಕು ನೋಡ್ರಿ. ಬ್ಯಾಸರಾಗಿ ಯಾವಾಗೆಲ್ಲ ಕೈ ಬಿಟ್ಟು ನೀನಾಗಿರ್ತಿ ಅವಾಗ ನಿನಗೆ ಇದು ಅನುಭವ ಬರ್ಬೇಕು. ನಮಗೆ ಇನ್ನೂ ಇದು ಬ್ಯಾಸರ ಆಗಬಾರ್ದು, ಇನ್ನೂ ಏನಾರ ಮಾಡ್ಬೇಕು ಅನ್ನೋದು ಐತೆ. ಎಷ್ಟು ಜನ್ಮ ತೇಕಾವಣಿ ಮಾಡ್ಕೊಂತ ಘೋರ ಭವಮಾಲಿಗಳಿಗೆ ಯಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿ ಅಂತಹ ಒಳ್ಳೆ ಗುರುವಿನ ಮಾರ್ಗದರ್ಶನ ಸಿಕ್ಕಾಗ ಏನಾರ ಇದರಿಂದ ನಿನಗೆ ಪಾರಾಗಕ್ಕೆ ಬರ್ತೈತಿ. ಅದಕ್ಕೆ ಅಂತವರ ಸಂಘ ಸಿಕ್ಕರು ಬಿಡಬೇಡ, ಆ ಲಾಭವನ್ನು ಮಾಡಬೇಕು. ಅಂತ ಮಹಾತ್ಮರ ಸಂಘ ನಿರಂತರ ನಾವು ಮಾಡಬೇಕು. ಮೊದಲ ಅದನ್ನು ಮಾಡಬೇಕು. ಯಾವ್ದಾರ ರೂಪದಿಂದ ಅವರ ಸಂಘದಾಗ ಎತ್ತಾಗಿ ತೊತ್ತಾಗಿ ಎತ್ತರದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿರಂದ ಸರ್ವಜ್ಞಾನ ಸಿಕ್ಕರಂತವ್ರ ಸಂಘ ಮಾಡ. ಇವ್ರ ವಿಷಯ ಬಳಿಕರ ಸಂಘ ಬೇಡ ನಮ್ಗೆ. ಅದು ಮತ್ತೆ ಏನ್ ಮಾಡ್ತೈತಿ, ನಮ್ಮನ್ನ ತನ್ನಂಗ ಮಾಡ್ಬೋದು. ಏಕೆ ಎಲ್ಲರೂ ಆನಂದ ಸ್ವರೂಪಿಗಳದೇವಿ. ಆದ್ರೆ ನಮ್ಮ ಸಂಘ ದೋಷದಿಂದ ನಾವು ಅದನ್ನು ಮರ್ತು ಬಿಟ್ಟಿವಿ. ಪುನಃ ನಾವು ಏನ್ ಮಾಡ್ಬೇಕಾಗೈತಿ, ಅಂತ ಸ್ಥಿತಿಯನ್ನು ಪಡಿಬೇಕಾದ್ರೆ ಅಂತ ಸಂಘವನ್ನ ಮಾಡ್ಬೇಕು. ಮಹಾತ್ಮರ ಸಂಘದಿಂದ ನಮ್ಮ ನಿಜದ ಅರಿವು ನಮಗೈತಿ. ಮೊದಲ ಇದ್ದೀವಿ ನಾವು ಅದನ್ನ, ಈ ಸಂಘ ದೋಷದಿಂದ ನಾವೆಲ್ಲ ಮರ್ತ ಕಾರಣ ಅಜ್ಞಾನದೊಳಗೆ ಬಿದ್ದು ಹೊಳ್ಳಾಡ್ಲಿಕ್ಕೆ. ಅಜ್ಞಾನಿಗಳ ಸಂಘದಿಂದ ನಮ್ಮಲ್ಲಿ ಅಜ್ಞಾನ ಗಟ್ಟಿ ಆಗ್ಬಿಡ್ತೀವಿ. ಅದಕ್ಕೆ ಜ್ಞಾನಿಗಳ ಸಂಘ ಬೇಕು ನಮಗೆ. ಸತ್ಸಂಗ ಅದಕ್ಕೆ ಅವಶ್ಯದ. ಅದಕ್ಕಿಂತ ಬೇರೆ ಸಾಧನ ಇಲ್ಲ ನಮಗೆ. ನಾವು ಏನಿದ್ದೀವಿ ನಮ್ಮನ್ನು ನಾವು ತಿಳ್ಕೊಬೇಕಾದ್ರೆ ಅದಕ್ಕೆ ಸತ್ಸಂಗನ ಸಾಧನ. ಅಲ್ಲಿ ನಮ್ಮ ಬಗ್ಗೆ ನಾವು ಯಾರಿದ್ದೀವಿ ಅನ್ನೋದ್ರ ಬಗ್ಗೆ ವಿಚಾರಗಳು ನಡೀತಾವ. ಅದ್ರ ಬಗ್ಗೆ ಕಥನ, ತತ್ಕಥನ, ತತ್ಚಿಂತನ, ಪರಸ್ಪರ ಪ್ರಬೋಧನ, ಅಧ್ಯಯನ, ಅಧ್ಯಾಪನ, ಕಲಿಸುವುದು ಕಲಿಯುವುದು ಅದ ನಡೆದಿರ್ತದೆ. ನಮ್ಮ ಇರುವನ್ನು ಕುರಿತು ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಎಡಬಿಡದೆ ಅಭ್ಯಾಸ ಅಲ್ಲಿ ನಡೀತೈತಿ. ಅಂದಾಗ ನಮ್ಗೆ ಅನುಭವ ಗೊತ್ತದ. ಅಲ್ಲಿ ಏನ್ ನಡೀತೈತಿ, ಎಡಬಿಡದೆ ಬಾಳೆ ಚಿಂತನ ನಡೀತೈತಿ. ಮತ್ತೊಂದು ಇದು ಏನಾರು ನೆನಪಿ ಬರ್ತೈತೆ ನೋಡ್ಕೊಡ್ರಿ. ನೀವು ಬಿಟ್ಟು ಕೂಡಲೇ ಏನು ಒಟ್ಟ ಇದು ನೆನಪಿ ಬರ್ತದೆ. ನೆನಪು ಮಾಡಿ ತಂದು ಕೊಡವ್ರು ಯಾರಲ್ಲಿ, ನೆನಪಿಗೆ ತಂದು ಕೊಡವ್ರು, ನೆನಪು ಮಾಡವ್ರು ಯಾರು. ಅದಕ್ಕೆ ಆ ಸಂಘ ದೋಷ ನಮಗೇನ್ ಮಾಡ್ತೈತಿ, ಇದನ್ನೆಲ್ಲ ಪೂರ್ಣ ಮರಿ ಮಾಡ್ತೈತಿ.
ಏ ಅದಕ್ಕೆ ಸತ್ಸಂಗ ನಿರಂತರ ನಾವು ಅಂದ್ರೆ ಕೊಡೋದು ಬ್ಯಾಡಪ್ಪ ಇದು ಸಂಘದಾಗಿ ಬ್ಯಾಡ ಸವಾಸ ಸಾಕಿ ನೀವು ಮತ್ತು ಅವು ಮಹಾತ್ಮರು ತಾವು ಯಾವಾಗಲೂ ಅದ ನೆನವನಾಗಿರ್ತಾರೆ. ಇವ್ರು ಏನಾದ್ರು ಅದು ಹಚ್ಕೊಳಕ್ ಹೋಗೋದಿಲ್ಲ ಅವ್ರು ಆಗಿನ ಪುರ್ತೆ ಕಷ್ಟ ಬಾಳೆ ಅದನ್ನ ನೆನಪು ಮಾಡೋದು. ನಾವು ಬರೇ ಅದ ನೆನಪು ಬಾಳೆ ನೆನಪು ಹೊರಗೆ ತೋರಿಕಿ ವ್ಯವಹಾರದಾಗ ತೊಡಗಿ ನಮ್ಮ ಭವಿಷ್ಯದ ವೇಳೆಯನ್ನೆಲ್ಲ ವ್ಯರ್ಥ ಕಳೆದಿವಲ್ಲ. ನಿನ್ನ ಮಗರ ಎಚ್ಚರ ಎಡೆಬಿಡದೆ ಒಳಗೆ ಆತ್ಮಾನುಸಂಧಾನದ ಅಭ್ಯಾಸದಾಗ ಕೊಡಲಿ. ನಿಮ್ಮನ್ನೇ ತಿಳ್ಕೊಳ್ಳಿ, ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ಅಂದಾಗ ಮನುಷ್ಯನ ಜನ್ಮದ ಬಂದದ್ದು ನೀನು ಸಾರ್ಥಕ. ಅದನ್ನು ಮರ್ತ ಕಾರ್ಯ ಈ ಅಜ್ಞಾನದೊಳಗೆ ತೋರುವಂತ ಅಜ್ಞಾನದ ಕಾರ್ಯದೊಳಗೆ ಎಲ್ಲ ಜೀವನ ಅದ ವೇಳೆ ಎಲ್ಲ ಅದ್ರಾಗ ಕಳೆದು ಸತ್ವರ ಅದಕ್ಕೆ ಬಂದ ನಿಮ್ಮನ್ನ ಮತ್ತು ಅಜ್ಞಾನದೊಳಗೆ ತಿರ್ಗಾಕ್ ಹಚ್ತಾವು. ಅಲ್ಲೇ ಹುಟ್ಟಿ ಅಲ್ಲೇ ತಿರ್ಗಾಕ್ ಹಚ್ತಾವ. ಅಜ್ಞಾನ ಮತ್ತು ಅಜ್ಞಾನ ಕಾರ್ಯದಿಂದ ಪಾರಾಗುವುದು ಯಾವಾಗ? ಸ್ವರೂಪ ಜಾಗೃತಿಯನ್ನು ಹೊಂದುವುದು ಯಾವಾಗ? ಯಾರು ಅದರ ಅನುಭವವನ್ನು ಮಾಡ್ಕೊಂಡಿರ್ತಾರ ಅವ್ರ ಸಂಘ ಮಾಡು ಎಚ್ಚರಗೊಳಿಸ್ತಾರ. ಅವ್ರ ಮೇಲೆ 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 ಬೇಕಾದಂತ ದಡ್ಡದನಂದ್ರೂ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತಾರೆ. ಅದಕ್ಕೆ ಮಾಡಿ ನೋಡಂತ ಅವ್ರ ಸಂಘ ಸತ್ಸಂಗ ಬಿಡಬೇಡ. ಪ್ರಾಣ ಹೋಗ್ತೈತೆ ಸತ್ಸಂಗವನ್ನು ನಾವು ಬಿಡಬಾರ್ದು. ಅದು ಏನೋ ಪುಣ್ಯ ಇದ್ರೆ ಅದು ಲಭಿಸ್ತದೆ. ಅದಕ್ಕೆ ಪುಣ್ಯವನ್ನಾರು ಅದಕ್ಕೆ ಸತ್ಸಂಗ ಲಭಿಸ್ಬೇಕಾದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಅದ ಪುಣ್ಯ ನಿನ್ ಹೋದ ಅಂತ ಅವ್ರ ಸಂಘದಾಗ ತೊಡಗಿಸ್ತದೆ. ಅವಾಗ ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ. ಯಾವಾಗ ನಿನಗೆ ದೊಡ್ಡ ಲಾಭ. ವಿವೇಕವಂತರಾದ್ರೆ ಎದನ್ನು ಮಾಡಬೇಕು ಎದನ್ನು ಮಾಡಬಾರದು ಅನ್ನೋದು ಹೀಗೈತಿ. ಮಾಡಬೇಕಾದ ಕರ್ತವ್ಯ ಯಾವುದು ಅದ ಅಭ್ಯಾಸದಾಗ ತೊಡಗಸ್ತದೆ. ಉಳ್ಕಿದ್ದೆಲ್ಲ ವ್ಯರ್ಥನೆ. ಅದನ್ನು ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರದು ಅಂತ ಮಾಡಬೇಕಾದದ್ದು ನಿನ್ನ ಬಗ್ಗೆ ನೀವು ವಿಚಾರ ಮಾಡ. ಅದ ನಿನ್ನ ಕರ್ತವ್ಯ. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ. ಇದ್ರ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ನಡಿಬೇಕು ಅವ್ಯಾಹತವಾಗಿ. ಎಲ್ಲಿವರೆಗೆ ಆ ಸ್ಥಿತಿ ಅನುಭವಕ್ಕೆ ಬರುವವರೆಗೂ ಕೇಳೋರಿಗೆ ಸಮಾಧಿ ಹತ್ತಬೇಕು, ಹೇಳೋರಿಗೆ ಸಮಾಧಿ ಹತ್ತಬೇಕು. ಅಲ್ಲಿವರೆಗೆ ಇದನ್ನ ನಿರಂತರವಾಗಿ ಇದು ನಡೀತಾನೆ. ಬ್ಯಾಸರಿಲ್ಲ ಇದನ್ನ ಕೇಳಿ 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 ಒಮ್ಮೆ ನಿನಗೆ ಅದು ಅನುಭವ ಬರಕ್ಕೆ ಶುರು ಹೋಗ್ತದೆ. ಶ್ರವಣದ ಬಲ ಜೋರ ಆತಂದ್ರೆ ಅದಕ್ಕೆ ಬ್ಯಾಸರಿಲ್ಲ ಇದನ್ನ ನಾವು ಮಾಡೋದು. ಹಗಲುಗಳೆನ್ನದೇ ಪರಿಭಾವಿಸುತ್ತಿದೆ ಅದು. ಇದೇ ವಿಚಾರದಾಗ ಇರ್ಬೇಕು. ಹುಟ್ಟಿ ಬಂದಿದ್ದ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ಸಾರ್ಥ ವೇದಗಳು. ಮಾಡಿದೆ ಅಂದ್ರೆ ಏನಾಕೈತಿ? ಅನ್ಯ ಚಿಂತನೆ ಮಾಡಿದ ಕೂಡ ದುಃಖ ನಿರಂತರ ನಾವು ಅನುಭವಿಸ್ಬೇಕು. ದುಃಖದಿಂದ ಬಿಡುಗಡೆ ಆಗ್ಬೇಕನ್ನೋ ಹಂಗಿದ್ರೆ ಇದಕ್ಕೆ ಅವಕಾಶ ಕೊಡ್ದಂಗೆ ಯಾವಾಗಲೂ ಇದ ನೆನವೇ ಆಗಿರೋದು. ಇಲ್ಲೇ ಒಬ್ಬ ಸಿಗ್ತಾನೆ ಯಾವಾಗ ಆತ್ಮಚಿಂತನ ಸದಾ ಅದ ನೆನವೇ ಆಗಿರೋ ಅಂದಾಗ ಅದ ಅನುಭವ ಬರ್ತೈತಿ. ಬಿಟ್ಟು ಬಿಡದ ತೈಲದ ಆರಾವತ್ತ ಅಭ್ಯಾಸ ಒಂದ್ ಸ್ವಲ್ಪ ಬಿಟ್ಟೆ ಅಂದ್ರೆ ಅನಾತ್ಮ ವಿಚಾರ ಹೊಕ್ ಬಿಡ್ತೈತಿ. ತಂದ ಇದು ನೀನು ಬರ್ಬಿಡುದಿಲ್ಲ. ಅದ ಒಳಗ್ ಹೊಕ್ತೆ ಅಂದ್ರೆ ನೀನು ಎಲ್ಲಿ ಪ್ರವೇಶ? ಆತ್ಮ ವಿಚಾರ ಬಂದಾತಂದ್ರೆ ಅನಾತ್ಮ ವಿಚಾರ ಹೊಕ್ ಬಿಡ್ತೈತಿ. ಇದನ್ನ ಬಿಡು ಬಿಡು ಪುರ್ಸತ್ಲೆ ಬರ್ತೈತ್ರಿ. ಅದು ನಮ್ಗೆ ನಡಿ ಇನ್ ಶೆಣ್ಯಾದಿ ಅಂತ ಬರೀ ಅದ ನೆನಪು. ಮತ್ತ ಇಲ್ಲಿ ಬಂದಾಗಟ್ಟ ಅದ ನೆನಪು. ಅದಕ್ಕೆ ಒಳಗ ಸತತ ಅದ ನಡೆದಿತ್ತಂದ್ರೆ ಅದಕ್ಕೆ ಅವಕಾಶನೇ ಸಿಗುದು. ಅನಾತ್ಮ ವಿಚಾರಕ್ಕೆ ಅವಕಾಶ ಕೊಡದಂಗೆ ಯಾವಾಗಲೂ ಆತ್ಮ ವಿಚಾರದ ಅಭ್ಯಾಸದಾಗ ತೊಡಗುತ್ತೆ ನೋಡ್ರಿ. ಅಂದಾಗ ನಮಗೆ ಇದು ಅನುಭವ ಬರ್ತದೆ. ಎಡೆಬಿಡದೆ ಅಭ್ಯಾಸ ಮಾಡ್ಲಿ ಇದ್ದವಾಗ ಇದು ಬರುದೂ ಇಲ್ಲ ನಮ್ಗೆ. Kala